Okay, so very good morning to all. So in last class we discussed the structure of the business letter. So hope you all know so very well the structure of the business letter, how to write the business letters. So let us go for the second unit, that is the trade enquiry and reply letter. So trade enquiry and reply letter ಅಂದ್ರೇನು? ಸೊ ವ್ಯಾಪಾರದ ವಿಚಾರಣೆ ಮತ್ತು ವಿವರಣೆ ಅಥವಾ ಉತ್ತರ ಪತ್ರ ಅಂತ ಹೇಳ್ತೀನಿ. ಸೊ ಟ್ರೇಡ್ ಎನ್ಕ್ವೈರಿ ಅಂತಂದ್ರೇನು? ಸೊ ಇನ್ಮೇಲೆ ನಾವು ಲೆಟರ್ಸ್ನ ನೋಡ್ತಾ ಹೋಗ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಟರ್ಸ್ನ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಬಿಸ್ನೆಸ್ ಒಳಗಡೆ ಏನು ಮಾಡ್ತಾರಲ್ಲ ಬೇರೆ ಬೇರೆ ಲೆಟರ್ಸ್ನ ಬರಿತಾ ಹೋಗ್ತಾರಲ್ಲ. ಸೊ ಇನ್ ದಟ್ ದ ಫಸ್ಟ್ ಕೈಂಡ್ ಆಫ್ ಜನರಲಿ ಯೂಸ್ ಲೆಟರ್ಸ್ ಆರ್ ಟ್ರೇಡ್ ಎನ್ಕ್ವೈರಿ ಲೆಟರ್ಸ್ ಅಂತ ಇದೀವಿ. ಸೊ ಟ್ರೇಡ್ ಎನ್ಕ್ವೈರಿ ಅಂತಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಪತ್ರಗಳು ಅಂತ ಇದೀವಿ ನಾವು. ಸೊ ವೈ ಇಟ್ ಈಸ್ ರಿಟರ್ನ್? So generally it is written by the secretary to the suppliers ಅಂತ. ಸೊ ಕಂಪ್ನಿ ಸೆಕ್ರೆಟರಿ ಏನು ಮಾಡಿರ್ತಾರೆ, ಅಥವಾ ಸೇಲ್ಸ್ ಮ್ಯಾನೇಜರ್ ಇರ್ಬೋದು, ಫೈನಾನ್ಸ್ ಮ್ಯಾನೇಜರ್ ಇರ್ಬೋದು, ಅಥವಾ ಯಾರು ಸೊ ಕನ್ಸರ್ನ್ ಪರ್ಸನ್ ಏನು ಮಾಡಿರ್ತಾನೆ. ಸೊ ದೇ ಯೂಸ್ ಟು ರೈಟ್ ದಿ ಎನ್ಕ್ವೈರಿ ಲೆಟರ್. ಸೊ ಎನ್ಕ್ವೈರಿ ಅಬೌಟ್ ವಾಟ್? ಸೊ ಎನ್ಕ್ವೈರಿ ಅಬೌಟ್ ದಿ ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್ ಅಂತ. ಸೊ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡೋದಕ್ಕೋಸ್ಕರ ಅವರು ಬೇರೆ ಬೇರೆ ಸಪ್ಲೈಯರ್ಸ್ಗೆ ಏನು ಮಾಡ್ತಾರೆ, ಅವರು ದೇ ಆಸ್ ದೆಮ್ ಟು ಸೇ ಪ್ರೈಸ್ ಕೊಟೇಶನ್ ಪ್ರಾಡಕ್ಟ್ ಲಿಸ್ಟ್ ಅಂತ. ಸೊ ಅವ್ರ ಕಡೆಯಲ್ಲಿ ಇರುವಂತಹ ಕಚ್ಚಾ ವಸ್ತುಗಳ ಪಟ್ಟಿ ಮತ್ತು ಅವುಗಳ ಬೆಲೆ ಪಟ್ಟಿಯನ್ನು ಕಳಿಸಿಕೊಡೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಎನ್ಕ್ವೈರಿ ಲೆಟರ್ಸ್ ಅನ್ನ ಬರಿತಾ ಇರ್ತಾರೆ. ಸೊ ಸೊ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ kind of letters in the business correspondence ಅಂತ ನಾವು. ಸೊ while drafting the business inquiry letter we consider, so let us study them. ಸೊ ಇಲ್ಲಿ ಯಾವ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡ್ಬೇಕು ನಾವು ಅಲ್ಲಿ ಅಂದ್ರೆ ಟ್ರೇಡ್ ಎನ್ಕ್ವೈರಿ ಮಾಡುವಾಗ. ಅಂದ್ರೆ so if the trade enquiry letter is to be successful or it has to be fruitful, it has to be effective, it has to follow, ಅಥವಾ writer must follow so these ಪಾಯಿಂಟ್ಸ್ ಅಂತ. ಸೊ ಇವೆಲ್ಲ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಟ್ರೇಡ್ ಎನ್ಕ್ವೈರಿ ಲೆಟರ್ಸ್ ನ ಬರಿಬೇಕಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇಫ್ ದ ಬಯರ್ ಹ್ಯಾಸ್ ದ ಕಂಪ್ಲೀಟ್ ನಾಲೆಜ್ ಆಫ್ ದಿ ಗೂಡ್ಸ್, ಐ ಶುಡ್ ಮೆನ್ಷನ್ ಕ್ಲಿಯರ್ಲಿ ಅಂಡ್ ಕಂಪ್ಲೀಟ್ಲಿ ದ ಕೈಂಡ್ ಅಂಡ್ ಕ್ವಾಲಿಟಿ ಆಫ್ ದಿ ಗೂಡ್ಸ್ ಹಿ ರಿಕ್ವೈರ್ಡ್ ಇನ್ ದಿ ಲೆಟರ್ ಅಂತದೆ. ಸೊ ಲೆಟರ್ ಒಳಗಡೆ ಏನ್ ಮಾಡ್ಬೇಕ್ರೆ, ಸೊ ಈ ಬಯ್ಯರ್ಗೆ ಏನಾದ್ರು ಅವನಿಗೆ ಬೇಕಾದಂತ ಕಚ್ಚಾ ವಸ್ತುವಿನ ಬಗ್ಗೆ ಮಾಹಿತಿ ಇದ್ರೆ, ಸೊ ಇಫ್ ದಿ buyer has the knowledge of the goods, he should mention clearly and completely the kind and quality of the goods required in the letter ಅಂತದೆ. The kind and quality of the goods required ಅಂತಂದ್ರೆ, ಸೊ ಅವನಿಗೆ ಯಾವ ಕಚ್ಚಾ ವಸ್ತು, ಯಾವ ಗುಣಮಟ್ಟದ ಕಚ್ಚಾ ವಸ್ತು ಬೇಕಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಪತ್ರದಲ್ಲಿ ನಮೂದಿಸಬೇಕಂತ. ಸೊ ದಟ್ ಇಸ್ ದಿ ಫಸ್ಟ್ ಪಾಯಿಂಟ್ ಟು ಬಿ ಕನ್ಸಿಡರ್ಡ್ ವೈಲ್ ರೈಟಿಂಗ್ ದಿ ಎನ್ಕ್ವೈರಿ ಲೆಟರ್ ಅಂತದೆ. ಸೊ ವಾಟ್ ಕೈಂಡ್ ಆಫ್ ಗೂಡ್ಸ್ ಅಥವಾ ವಾಟ್ ಕೈಂಡ್ ಆಫ್ ಗೂಡ್ಸ್ ಅಂಡ್ ವಿಚ್ ಕ್ವಾಲಿಟಿ. ಸೊ ಯಾವ ಕ್ವಾಲಿಟಿಯ, ಯಾಕಂದ್ರೆ ಸೊ ರಾ ಮೆಟೀರಿಯಲ್ಸ್ ನ ಅವ್ರು ಏನ್ ಮಾಡಿರ್ತಾರಲ್ಲ ಗ್ರೇಡಿಂಗ್ ಮಾಡಿ ಇಟ್ಟಿರ್ತಾರೆ. ಸೊ ಎ ಗ್ರೇಡ್ ರಾ ಮೆಟೀರಿಯಲ್, ಬಿ ಗ್ರೇಡ್, ಸಿ ಗ್ರೇಡ್, ಈ ರೀತಿ ಗ್ರೇಡಿಂಗ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ದ ಬಯರ್ ಹ್ಯಾಸ್ ಟು ಮೆನ್ಷನ್ ಕ್ಲಿಯರ್ಲಿ ಇನ್ ದ ಲೆಟರ್ ದಟ್ ವಾಟ್ ಕೈಂಡ್ ಆಫ್ ರಾ ಮೆಟೀರಿಯಲ್ ಅಂಡ್ ವಾಟ್ ಕ್ವಾಲಿಟಿ ಆಫ್ ರಾ ಮೆಟೀರಿಯಲ್ ಈಸ್ ರಿಕ್ವೈರ್ಡ್. ಸೊ ದಟ್ ಇಸ್ ದಿ ಫಸ್ಟ್ ಪಾಯಿಂಟ್. ದ ಸೆಕೆಂಡ್ ಥಿಂಗ್ is the buyer should describe clearly about the goods he want and ask the supplier to send the catalog and price list and inquire the competitive trade terms. So that is the another point to be considered. ಏನಂತ ಹೇಳ್ತಾರೆ, the buyer should describe clearly about the goods he want to purchase ಅಂತ. ಸೊ ಯಾವ ವಸ್ತುಗಳು ಅವನಿಗೆ ಬೇಕಾಗಿದೆ ಅದ್ರ ಬಗ್ಗೆ ಅವನು ಸ್ಪಷ್ಟವಾಗಿ ಹೇಳಬೇಕು. he has to ask the supplier to sending the catalog and price list ಅಂತ. ಸೊ ಅವ್ರ ಕಡೆ ಪೂರೈಕೆ ಮಾಡುವಂತ ಕಚ್ಚಾ ವಸ್ತುಗಳ ಪಟ್ಟಿ ಮತ್ತು ಅವುಗಳ ಬೆಲೆ ಪಟ್ಟಿ. ಸೊ he has to ask the supplier to sending the catalog and price list, and they have to inquire about the competitive trade terms. Competitive trade terms means, so suppose they are offering any discount on purchase of certain goods, so he has to ask in the letter. So he has to inquire about the competitive trade terms. So competitive trade terms ಅಂತಂದ್ರೆ, ಸೊ ಅದೇ ಕ್ಯಾಶ್ ಆನ್ ಡೆಲಿವರಿ, ಕ್ರೆಡಿಟ್ ಬೇಸ್ ಮೇಲೆ ಏನೋ ರಾ ಮೆಟೀರಿಯಲ್ ನ ಸಪ್ಲೈ ಮಾಡ್ತಾರೋ, ಅವರೇ ಫ್ರೀ ಆಗಿ ಏನೋ ರಾ ಮೆಟೀರಿಯಲ್ ನ ನಿಮ್ ಕಡೆ ತಲುಪಿಸ್ತಾರೋ, ಹೌದಾ. ಸೊ ವಾಟ್ ಆರ್ ದಿ ಅಡಿಷನಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದಿ ಸಪ್ಲೈಯರ್, ಸೊ ಹಿ ಕ್ಯಾನ್ ಆಸ್ಕ್ ಇನ್ ದಿ ಲೆಟರ್ ಅಂತ. ಯಾರು? ಟ್ರೇಡ್ ಎನ್ಕ್ವೈರರ್. ಸೊ ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್ ಹಿ ಹ್ಯಾಸ್ ಟು ಮೆನ್ಷನ್, ದಟ್ ಇಸ್ ಹಿ ಶುಡ್ ಆಸ್ಕ್ ದಿ ಸಪ್ಲೈಯರ್ ಅಬೌಟ್ ದಿ ಕ್ಯಾಟಲಾಗ್, ಪ್ರೈಸ್ ಲಿಸ್ಟ್ ಅಂಡ್ ದಿ ಟ್ರೇಡ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ. ಸೊ ಥರ್ಡ್ ಒನ್ ಇಸ್ the buyer should give an buyer should give an idea clearly about the probable quantity of his purchase.
ಏನಂತ ಹೇಳ್ತಾರೆ ಥರ್ಡ್ ಪಾಯಿಂಟ್ ಏನಂತ ಹೇಳ್ತಾರೆ he has to mention the probable quantity of goods he is purchasing means so ಎಷ್ಟು ಕ್ವಾಂಟಿಟಿ ಗೂಡ್ಸ್ ಅವನು ಖರೀದಿ ಮಾಡೋದಕ್ಕೆ ಇಚ್ಛೆಯನ್ನು ಹೊಂದಿದ್ದಾನೆ ಅನ್ನೋದನ್ನ ಅವನು ಲೆಟರ್ ಒಳಗಡೆ ತೋರಿಸ್ಬೇಕಂತದ್ದು. ಸೊ ದ ಬಯರ್ ಹ್ಯಾಸ್ ಟು ಮೆನ್ಷನ್ ಕ್ಲಿಯರ್ಲಿ the probable quantity of purchase ಅಂತದ್ದು correct. So based on the purchasing capability of the buyer, supplier ಏನ್ ಮಾಡ್ತಾರಲ್ಲ he offer the discount ಅಂತದ್ದು. So suppose wholesaler adano retailer adano etc, it depends on they offer the discount prices. So in letter he has to give an idea that the probable quantity of his purchase, right? ಒಂದು ವೇಳೆ ಅವ್ರು ಕೊಟ್ಟಂತ ಕೆಟಲಾಗು ಪ್ರೈಸ್ ಲಿಸ್ಟ್ ಅವನಿಗೆ ಒಪ್ಪಿಗೆ ಆದ್ರೆ ಸೊ ಎಷ್ಟು ಪ್ರಮಾಣದಲ್ಲಿ ಅವನು ವಸ್ತುಗಳನ್ನ ಖರೀದಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಅವನು ತಿಳಿಸ್ಬೇಕಂತ ಹೇಳ್ತೀನಿ. ಸೊ ಐ ವಾಂಟ್ ಟು ಪರ್ಚೇಸ್ ಅಥವಾ ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಅವನು ಏನ್ ಮಾಡೋಕಲ್ಲ ಮೆನ್ಷನ್ ಮಾಡ್ಬೇಕಂತ ಹೇಳ್ತಾರೆ. ದೆನ್ so as to enable the supplier the quote more competitive price and more favorable trade terms ಅಂತದ್ದು. ಸೊ ಒಂದು ವೇಳೆ ನೀವು ಲೆಟರ್ ಒಳಗಡೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಗೂಡ್ಸ್ ಬೇಕಾಗಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ರೆ ಸೊ ಅಕಾರ್ಡಿಂಗ್ಲಿ ಯುವರ್ ನೀಡ್ ಆರ್ ಅಕಾರ್ಡಿಂಗ್ಲಿ ಯುವರ್ ಪ್ರೊಬೇಬಲ್ ರಿಕ್ವೈರ್ಮೆಂಟ್ ದೇ ಅರೇಂಜ್ ಫಾರ್ ಮೋರ್ ಕಾಂಪಿಟೇಟಿವ್ ಪ್ರೈಸಿಂಗ್ ಅಂಡ್ ಟ್ರೇಡ್ ಟರ್ಮ್ಸ್ ಅಂತ. ಅಂದ್ರೆ ನೀವು ಅದರ ಆಧಾರದ ಮೇಲೆ ಅವ್ನು ಏನ್ ಮಾಡ್ಬೋದು ಹೆಚ್ಚಿನ ರಿಯಾಯಿತಿಯನ್ನ ಕೊಡ್ಬೋದು ಅಥವಾ ಹೆಚ್ಚಿನ ಟ್ರೇಡ್ ಡಿಸ್ಕೌಂಟ್ ನಾವು ಏನ್ ಮಾಡ್ಬೋದು ನಿಮ್ಗೆ ನೀಡಬಹುದು ಅಂತ. ಸೊ ಅದಕ್ಕೋಸ್ಕರ ದ ಬಯರ್ ಶುಡ್ ಮೆನ್ಷನ್ ಕ್ಲಿಯರ್ಲಿ ಇನ್ ದ ಲೆಟರ್ ದಟ್ ದ ಪ್ರೊಬೇಬಲ್ ಕ್ವಾಂಟಿಟಿ ಆಫ್ ಹಿಸ್ ಪರ್ಚೇಸ್, ಎಷ್ಟರ ಮಟ್ಟಿಗೆ ಖರೀದಿ ಮಾಡೋದಕ್ಕೆ ಇಷ್ಟೆಯನ್ನು ಹೊಂದಿದ್ದಾನೆ ಅನ್ನೋದ್ರ ಬಗ್ಗೆ ಅಥವಾ ವಾಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ದಿ ಪರ್ಚೇಸ್. ಸೊ ಅದನ್ನ ಮೆನ್ಷನ್ ಮಾಡಬೇಕು. ಫೋರ್ತ್ ಒನ್ ಇಸ್ ದ ಬಯರ್ ಶುಡ್ ಮೆನ್ಷನ್ ಕ್ಲಿಯರ್ಲಿ ವೆನ್ ಹಿ ಬೈಸ್ ದ ಗೂಡ್ಸ್ ಅಂಡ್ ಹಿ ಶುಡ್ ಮೆನ್ಷನ್ ದಿ ಪ್ಲೇಸ್ ಆಫ್ ದಿ ಡೆಲಿವರಿ ಅಂಡ್ ಮೋಡ್ ಆಫ್ ದಿ ಡೆಲಿವರಿ. ಸೊ ಯಾವಾಗ ಖರೀದಿ ಮಾಡ್ತಾನೆ, ವೆನ್ ಹಿ ಪರ್ಚೇಸ್ ಅಂಡ್ ಪ್ಲೇಸ್ ಆಫ್ ಡೆಲಿವರಿ, ವಸ್ತುಗಳನ್ನ ಎಲ್ಲಿಗೆ ಡೆಲಿವರಿ ಕೊಡಬೇಕು ಅಂಡ್ ಮೋಡ್ ಆಫ್ ಡೆಲಿವರಿ, ಸೊ ಆ ವಸ್ತುಗಳನ್ನ ಅಥವಾ ಕಚ್ಚಾ ವಸ್ತುಗಳನ್ನ ಯಾವ ರೀತಿ ಅವನಿಗೆ ತಲುಪಿಸ್ಬೇಕು. ಸೊ ಟ್ರೈನ್ ಮೂಲಕನೋ ಅಥವಾ ಬಸ್ ಮೂಲಕನೋ ಅಥವಾ ಏರ್ವೇಸ್ ಮೂಲಕನೋ ಎಕ್ಸೆಟ್ರಾ. ಸೊ ಹಿ ಹ್ಯಾಸ್ ಟು ಮೆನ್ಷನ್ ಕ್ಲಿಯರ್ಲಿ ಅಬೌಟ್ ದಿ ವೆನ್ ಹಿ ನೀಡ್ಸ್ ಅಥವಾ ಕ್ಲಿಯರ್ಲಿ ವೆನ್ ಹಿ ಬೈಸ್ ದಿ ಗೂಡ್ಸ್. ಸೊ ಯಾವಾಗ ಅವನಿಗೆ ಕಚ್ಚಾ ವಸ್ತುಗಳು ಬೇಕಾಗಿದ್ದಾವೆ, ವೆನ್ ಹಿ ನೀಡ್ಸ್ ದಿ ಗೂಡ್ಸ್ ಅಂಡ್ ಪ್ಲೇಸ್ ಆಫ್ ದಿ ಡೆಲಿವರಿ ಅಂಡ್ ದಿ ಮೋಡ್ ಆಫ್ ಡೆಲಿವರಿ ಅಂತ ಹೇಳ್ತೀನಿ. So next point, see, ಏನಂತಾರೆ, if the buyer is approaching a new supplier, he should ask whether the goods will be supplied on cash basis or credit basis. So usually existing supplier ಗೆ ಏನಾದರೂ ನೀವು ಲೆಟರ್ನ ಬರಿತಾ ಇದ್ರೆ ಯೂಶುವಲಿ ಇಟ್ ಈಸ್ ಆನ್ ಕ್ರೆಡಿಟ್ ಬೇಸಿಸ್, ಹೌದಾ. ಸೊ ಅಂದ್ರೆ ಆಲ್ರೆಡಿ ನಿಮ್ಗೆ ಅವ್ರ ನಡುವೆ ವ್ಯವಹಾರ ಇರೋದ್ರಿಂದ ಒಂದು ಬಾಂಧವ್ಯ ಇರೋದ್ರಿಂದ ಸೊ ಯು ಕ್ಯಾನ್ ಆಸ್ಕ್ ಫಾರ್ ದಿ ಯು ಕ್ಯಾನ್ ಈಸಿಲಿ purchase the raw material on a credit basis. Suppose if the supplier is a new supplier, so ಹೊಸದಾದಂತ supplier ಇದ್ದಂತಂದ್ರೆ they may refuse to send the raw materials on a credit basis. So you have to ask them, if he is a new supplier, you have to ask them whether he is ready to sell the goods on a credit basis or not. So that is the thing. So that has to mention so what period of credit he will be giving on the goods. ಸೊ ರಾ ಮೆಟೀರಿಯಲ್ ಮೇಲೆ ಎಷ್ಟು ಪ್ರಮಾಣದ ಏನಂತಾರೆ ಸಾಲದ ಅವಧಿಯನ್ನು ಅವನು ನೀಡ್ತಾನೆ ಅನ್ನೋದನ್ನ ಕೇಳಿ ಪಡಿಬೇಕಂತ. ದೆನ್ if he wants to buy the goods on a credit basis, he should give reference to enable the supplier to inquire about his status ಅಂತ. Suppose the buyer wants to buy the goods on a credit basis, then he has to provide the ರೆಫರೆನ್ಸಸ್ ಅಂತ. ರೆಫರೆನ್ಸ್ ಅಂತಂದ್ರೆ ಹಿಂದೆ ಯಾರ್ದಾದ್ರು ಕಡೆಯಿಂದ ಅವನೇನಾದ್ರು ಉದ್ರಿ ಮೇಲೆ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರೆ ಸೊ ಅವರಿಗೆ ಅವ್ನು ಸರಿಯಾದ ರೀತಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ರೆ ಸೊ ಅಂತವ್ರನ್ನ ಏನ್ ಮಾಡ್ಬೋದು, ಅವರು ರೆಫರೆನ್ಸ್ ಅನ್ನ ಕೊಡ್ಬೋದಂತ. ಸೊ ಯು ಕ್ಯಾನ್ ಆಸ್ಕ್ ದಿ ಥರ್ಡ್ ಪಾರ್ಟಿ, ಸೊ ಯಾರ ಜೊತೆ ಅವರು ಹಿಂದೆ ವ್ಯವಹಾರ ಮಾಡ್ತಾ ಇರ್ತಾರೆ, ಸೊ ನಮ್ಮ ಬಗ್ಗೆ ನೀವು ಅವ್ರ ಕಡೆಯಿಂದ ಎನ್ಕ್ವೈರಿ ಮಾಡಿ ನೀವು ನಮ್ಮ ಕ್ರೆಡಿಟ್ ಸ್ಟೇಟಸ್ ಬಗ್ಗೆ ತಿಳ್ಕೊಂಡು ನೀವು ಕ್ರೆಡಿಟ್ ನ ಕೊಡ್ಬೋದು ಅಂತ ಕೂಡ ಪತ್ರದಲ್ಲಿ ಮೆನ್ಷನ್ ಮಾಡ್ಬೋದು ಅಂತ. ಸೊ ಅದೇ ಹೇಳ್ತಾರಲ್ಲ, suppose the buyer wants to purchase the raw materials on a credit basis with a new supplier, he has to give the reference to enable the supplier to inquire about his status ಅಂತಂದ್ರೆ. ಸೊ ಒಂದು ಸ್ಥಾನಮಾನದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅವರು ಬೇರೆಯವರ ರೆಫರೆನ್ಸ್ ಅನ್ನ ಕೊಡಬಹುದು ಅಂತ ಹೇಳ್ತಾರೆ, ಪತ್ರದಲ್ಲಿ ನೀಡ್ಬೇಕಂತ ಹೇಳ್ತಾರೆ. ದೆನ್ if the buyer is writing the inquiry letter by referring the advertisement, he should mention the reference of the advertisement in the letter ಅಂತ.
ಸೊ ಒಂದು ವೇಳೆ ಏನು ಬೈಯರ್ ಏನಾದ್ರು ಜಾಹೀರಾತನ್ನ ನೋಡಿ ಏನಾದ್ರು ಎನ್ಕ್ವೈರಿ ಮಾಡ್ತಾ ಇದ್ರೆ ಪೇಪರ್ ಒಳಗಡೆ ಆಡ್ ಕೊಟ್ಟಿರ್ತಾರೆ, ಸೊ ಡಿಸ್ಟ್ರಿಬ್ಯೂಟರು, ಸೊ ಅದನ್ನ ನೋಡಿ ಏನಾದ್ರು ಲೆಟರ್ ಬರಿತಾ ಇದ್ರೆ, ಸೊ ಯಾರು ಯಾರು ಲೆಟರ್ ಬರಿತಾ ಇರ್ತಾರೆ ಹಿ ಹ್ಯಾಸ್ ಟು ಮೆನ್ಷನ್ ದ ರೆಫರೆನ್ಸ್ ನಂಬರ್ ಅಂತ ಹೇಳ್ತೀವಿ. ಸೊ ಯಾವ ದಿನಾಂಕದಂದು ಜಾಹೀರಾತನ್ನ ಯಾವ ಪೇಪರ್ ಒಳಗಡೆ ನೀಡಲಾಗಿತ್ತು ಅನ್ನೋದನ್ನ ಅವನು ಪತ್ರದಲ್ಲಿ ಮೆನ್ಷನ್ ಮಾಡ್ಬೇಕಂತದೆ. ಸೊ ದಟ್ ಇಸ್ ದ another ಪಾಯಿಂಟ್ ಟು ಬಿ ಕನ್ಸಿಡರ್ if the buyer is writing the enquiry letter by referring a advertisement given, he should mention the reference of the advertisement in the letter. So next one is the buyer should give the details of his business and request the supplier to offer the lowest quotation and maximum trade facilities by assuring him about the future business. So ಏನಂತ ಹೇಳ್ತಾರೆ ಲಾಸ್ಟ್ ಪಾಯಿಂಟ್, ಸೊ ಬಯರ್ ಹ್ಯಾಸ್ ಟು ಗಿವ್ ಡೀಟೇಲ್ಸ್ ಅಬೌಟ್ ಹಿಸ್ ಬಿಸ್ನೆಸ್. ಸೊ ಅವನು ವ್ಯವಹಾರದ ಬಗ್ಗೆ ಅವ್ನು ಏನ್ ಮಾಡ್ಬೇಕಲ್ಲ ಸಪ್ಲೈಯರ್ಗೆ ಪರಿಚಯ ಮಾಡಿಕೊಡ್ಬೇಕಾದ. ಸೊ ಎಷ್ಟು ವರ್ಷದಿಂದ ಅವ್ನು ಕೆಲಸ ಮಾಡ್ತಾ ಇದ್ದಾರೆ, ಸೊ ವಾಟ್ ಇಸ್ ದಿ ಗುಡ್ ವಿಲ್ ಅಂಡ್ ವಾಟ್ ಇಸ್ ದಿ ರೆಪ್ಯುಟೇಷನ್ ಆಫ್ ದಿ ಕಂಪ್ನಿ ಇನ್ ದ ಮಾರ್ಕೆಟ್. ಸೊ ತಮ್ಮ ಕಂಪ್ನಿ ಬಗ್ಗೆ ಹೇಳ್ಕೊಂಡು, ಸೊ ಒಂದ್ ವೇಳೆ ಅವ್ರು ಸಪ್ಲೈನ ಮಾಡಿದ್ರೆ ನಾವು ಇದೇ ರೀತಿ ಇನ್ನು ಮುಂದಿನ ವ್ಯವಹಾರಗಳನ್ನ ಮುನ್ನಡೆಸ್ತೀವಿ ಅಂತ ಅವ್ರಿಗೆ ಆಶ್ವಾಸನೆಯನ್ನ ನೀಡಬೇಕಂತದ್ದು. ಸೊ ದಟ್ ಇಸ್ ದಿ ಥಿಂಗ್. So here the buyer should give the details of his business and request the supplier to offer lowest quotation. ಸೊ ತನ್ನ ವ್ಯವಹಾರದ ಬಗ್ಗೆ ಅವ್ರಿಗೆ ತಿಳಿಸಿ ಹೇಳಿ, ಸೊ ಆದಷ್ಟು ಹೆಚ್ಚಿನ ರಿಯಾಯಿತಿಯನ್ನು ಕೊಡುವಂತೆ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಪ್ರೇರೇಪಿಸ್ಬೇಕಂತ. ಸೊ ಅಂಡ್ ಮ್ಯಾಕ್ಸಿಮಮ್ ಟ್ರೇಡ್ ಫೆಸಿಲಿಟೀಸ್, ಸೊ ಡಿಸ್ಕೌಂಟ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಮತ್ತೇನು ಸಾಧ್ಯವಾದಷ್ಟು ಸೇವೆಗಳನ್ನ ನೀಡೋದಕ್ಕೆ ಅವ್ರಿಗೆ ಕೇಳ್ಕೋಬೇಕಂತ ಲೆಟರ್ ಒಳಗಡೆ. ಅಂಡ್ ಅಶ್ಯೂರಿಂಗ್ ಹಿಮ್ ಅಬೌಟ್ ದಿ ಫ್ಯೂಚರ್ ಬಿಸ್ನೆಸ್. ಸೊ ನೀವೇನಾದ್ರೂ ಒಳ್ಳೆ ಡಿಸ್ಕೌಂಟ್ನ ಕೊಟ್ಟು ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ನೀವೇನಾದ್ರೂ ಗೂಡ್ಸ್ನ ಸಪ್ಲೈ ಮಾಡಿದ್ರೆ, ಸೊ ನಾವು ನಿರಂತರವಾಗಿ ಇನ್ನೂ 10 ವರ್ಷ ನಿಮ್ ಕಡೆನೆ ನಾವೇನ್ ಮಾಡ್ತೀವಿ ರಾ ಮೆಟೀರಿಯಲ್ ಖರೀದಿ ಮಾಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆಯನ್ನ ನೀಡಬೇಕಂತ ಹೇಳ್ತಾರೆ. ಸೊ ದೀಸ್ ಆರ್ ದಿ ಪಾಯಿಂಟ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ರೈಟಿಂಗ್ ದಿ ಎನ್ಕ್ವೈರಿ ಲೆಟರ್. ಸೊ ಸಿಮಿಲರ್ಲಿ, ಸೊ ಇಲ್ಲಿ ಬೈಯರ್ ಏನ್ ಮಾಡ್ತಾನೆ ಅಲ್ಲಿ ಎನ್ಕ್ವೈರಿ ಮಾಡ್ತಾನೆ, ರಾ ಮೆಟೀರಿಯಲ್ ಸಪ್ಲೈ ಮಾಡೋರ್ ಕಡೆ ಎನ್ಕ್ವೈರಿ ಮಾಡಿದ ನಂತರ, ಸೊ ಅವನ್ ಏನ್ ಮಾಡ್ತಾನೆ ಸಪ್ಲೈಯರು ಹಿ ರಿಪ್ಲೈಸ್ ಟು ದಿ ಎನ್ಕ್ವೈರಿ ಲೆಟರ್. ಸೊ ಏನು ಎನ್ಕ್ವೈರಿ ಲೆಟರ್ ಬಂದಿರುತ್ತೆ ಅದಕ್ಕೆ ಅವನ್ ಏನ್ ಮಾಡ್ತಾನೆ ರೆಸ್ಪಾಂಡ್ ಅನ್ನ ಅದಕ್ಕೆ ಪ್ರತ್ಯುತ್ತರವನ್ನ ನೀಡ್ತಾನೆ. ಸೊ ಆ ಪ್ರತ್ಯುತ್ತರವನ್ನು ನೀಡುವಾಗ ಸೊ ಯಾವ ಅಂಶಗಳನ್ನ ಗಮನಿಸಬೇಕು ಅನ್ನೋದನ್ನ ಸೊ ನೋಡ್ಕೊಳ್ಳಿ. ವಾಟ್ ಆರ್ ದಿ ಪಾಯಿಂಟ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ರೈಟಿಂಗ್ ದಿ ರಿಪ್ಲೈ ಲೆಟರ್ ಟು ದಿ ಎನ್ಕ್ವೈರಿ. ಸೊ ಅವನೇನೇನು ಎನ್ಕ್ವೈರಿ ಮಾಡಿರ್ತಾನ್ರಲ್ಲಿ ಯಾವ ವಸ್ತುಗಳು ಬೇಕಾಗಿದ್ದಾವೆ, ಎಷ್ಟು ಕ್ವಾಂಟಿಟಿ ಒಳಗಡೆ ಬೇಕಾಗಿದ್ದಾವೆ, ವಾಟ್ ಆರ್ ದಿ ಸೊ ಏನ್ ಕೇಳಿರ್ತಾನೆ ಒಂದು ಲೆಟರ್ ಒಳಗಡೆ ಪ್ರೈಸ್ ಕೊಟೇಶನ್ ನ, ಪ್ರೈಸ್ ಲಿಸ್ಟ್ ನ, ಕೆಟಲಾಗ್ ನ ಕೇಳಿರ್ತಾನೆ. ಜೊತೆಗೆ ಟರ್ಮ್ಸ್ ಆಫ್ ಕಂಡೀಷನ್, ಸೊ ಎಷ್ಟು ಡಿಸ್ಕೌಂಟ್ ಕೊಡ್ತಾನೆ, ಹೌದಾ, ಯಾವಾಗ ಖರೀದಿ ಮಾಡ್ತಾನೆ, ಹೌದಾ, ಸೊ ಎಲ್ಲಿ ವಸ್ತುಗಳನ್ನ ಪೂರೈಕೆ ಮಾಡಬೇಕು, ಹೌದಾ, ಯಾವ ರೀತಿ ಪೂರೈಕೆ ಮಾಡಬೇಕು ಎಕ್ಸೆಟ್ರಾ. ಸೊ ಎಲ್ಲಾ ವಿಷಯಗಳ ಬಗ್ಗೆ ಅವನ್ ಏನ್ ಮಾಡ್ತಾನೆ ಕೇಳ್ಕೊಂಡಿರ್ತಾನೆ. ಸೊ ಅದಕ್ಕೆ ಇವೆಲ್ಲ ಅಂಶಗಳಿಗೆ ಉತ್ತರವಾಗಿ ಅವನ್ ಏನ್ ಮಾಡ್ತಾನೆ ರಿಪ್ಲೈ ಲೆಟರ್ನ ಬರಿಬೇಕಾಗುತ್ತೆ. ಸೊ ಇಲ್ಲಿ ನೋಡ್ರಿ ಏನೇನ್ ಕನ್ಸಿಡರ್ ಮಾಡ್ಬೇಕಂದ್ರೆ, ದ ಫಸ್ಟ್ ಒನ್ ಇಸ್ ದ ಸಪ್ಲೈಯರ್ ಶುಡ್ ಆನ್ಸರ್ ಇಮಿಡಿಯೇಟ್ಲಿ ಟು ದ ಎನ್ಕ್ವೈರಿ ಲೆಟರ್ ಅಂತ ಇದೀನಿ. ಯಾಕಂದ್ರೆ ಸಪ್ಲೈಯರ್ಗೆ ವ್ಯವಹಾರ ನಡೆಯೋದು ಬೇಕಾಗಿರ್ತೈತಿ. ಸೊ ಯಾವುದೇ ಒಂದು ಕಸ್ಟಮರ್ನ ಅವರು ಬಿಟ್ಕೊಡ್ಬಾರ್ದು, ಅದಕ್ಕೋಸ್ಕರ ವಿದೌಟ್ ಡಿಲೇ ಹಿ ಹ್ಯಾಸ್ ಟು ರಿಪ್ಲೈ ಟು ದ ಎನ್ಕ್ವೈರಿ ಅಂತ. ಸೊ ಎನ್ಕ್ವೈರಿ ಯಾರೇ ಎನ್ಕ್ವೈರಿ ಮಾಡಿದ್ರು ಕೂಡ ಸೊ ಇವರು ಸಪ್ಲೈಯರ್ ಏನ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಉತ್ತರವನ್ನ ಬರಿಬೇಕಂತ. ಸೊ ಲೇಟ್ ಆದ್ರೆ ಏನಾಗುತ್ತೆ, ದೇ ಮೇ ಅಪ್ರೋಚ್ ಅನದರ್ ಸಪ್ಲೈಯರ್, ಹೌದಾ, ಬೇರೆ ಸಪ್ಲೈಯರ್ನ ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದ ಗೂಡ್ಸ್ ನ ಖರೀದಿ ಮಾಡ್ಬೋದು. ಅದಕ್ಕೋಸ್ಕರ ದೇ ಹ್ಯಾವ್ ಟು reply soon, immediately. So second one is he should thank for the enquiry letter and in reply he should refer the number and date of the enquiry letter he received ಅಂತ. So so second point ಏನಂತಂದ್ರೆ, so that is the important, he should thank for the enquiry letter ಅಂತ. ಸೊ ಅವ್ರಿಗೆ ಏನು ಧನ್ಯವಾದಗಳನ್ನ ಅರ್ಪಿಸಬೇಕಂತ. ಸೊ ಅವ್ರ ವಸ್ತುಗಳ ಬಗ್ಗೆ ಅಥವಾ ಅವರ ಅವರು ಪೂರೈಕೆ ಮಾಡುವಂತ ವಸ್ತುಗಳ ಬಗ್ಗೆ ಅವರು ಏನಂದ್ರೆ ವಿಚಾರಣವನ್ನ ಪತ್ರವನ್ನ ಬರೆದಿದ್ದಕ್ಕಾಗಿ ಅವ್ರಿಗೆ ಏನ್ ಮಾಡ್ಕೊಂಡ್ರೆ ಧನ್ಯವಾದವನ್ನ ಸೂಚಿಸಬೇಕಂತ ಇದೆ. ಸೊ ದಟ್ ಇಸ್ ದಿ ಥಿಂಗ್. He should thank for inquiry letter and they should refer the number and the date for the inquiry letter he received ಅಂತ. ಸೊ ಅವ್ರಿಗೆ ಯಾವ ದಿನಾಂಕದಂದು ಸೊ ಯಾವ ರೆಫರೆನ್ಸ್ ನಂಬರ್ ಇಂದ ಲೆಟರ್ ಬಂದಿದೆ ಅನ್ನೋದನ್ನ ಅವ್ರಿಗೆ ಏನ್ ಮಾಡ್ಕೊ ರಿಮೈಂಡ್ ಮಾಡ್ಕೊಡ್ಬೇಕಂತ. ಸೊ ದಟ್ ಇಸ್, ಸೊ ಯು ಹ್ಯಾವ್ ರಿಟರ್ನ್ ಎ ಲೆಟರ್ ಸೊ ಅಂಡ್ ಸೊ ನಂಬರ್ ಅಂಡ್ ಸೊ ಡೇಟ್ ಅಂತ. ಸೊ ಯಾವಾಗ ಅವ್ರಿಗೆ ಪತ್ರ ಅವರಿಂದ ಬಂದಿದೆ, ಸೊ ಆ ಪತ್ರದ ಸಂಖ್ಯೆ ಏನಿತ್ತು, ಸೊ ಅದ್ರ ಬಗ್ಗೆ ಅವ್ನು ಏನ್ ಮಾಡ್ಬೇಕಂದ್ರೆ ಮತ್ತೆ ರಿಪ್ಲೈ ಲೆಟರ್ ಒಳಗಡೆ ಮೆನ್ಷನ್ ಮಾಡ್ಬೇಕಂತ. ಸೊ ಯಾಕಂದ್ರೆ ಅವ್ರು ಎನ್ಕ್ವೈರಿ ಮಾಡಿರ್ತಾರೆ, ಸೊ ಅದಕ್ಕೆ ಉತ್ತರವಾಗಿ ಬರಿತಾ ಇರೋದ್ರಿಂದ
ಸೊ ನಿಮ್ಮ ಪತ್ರ ನಮಗೆ ಇಂತನೇ ತಾರೀಕಂದು ಈ ಪತ್ರದ ಸಂಖ್ಯೆಯನ್ನು ಹೊಂದಿರುವಂತ ಪತ್ರ ನಮಗೆ ತಲುಪಿದೆ. ಸೊ ಅದಕ್ಕೆ ಧನ್ಯವಾದಗಳನ್ನ ಸೂಚಿಸುತ್ತೇವೆ. ಸೊ ಆ ಪತ್ರವನ್ನು ಪಡೆಯೋದಕ್ಕೆ ನಮಗೆ ಸಂತೋಷವೆನಿಸುತ್ತದೆ ಅಂತ ಅವ್ರು ಏನ್ ಮಾಡ್ಬೋದಲ್ಲ ರಿಪ್ಲೈನ ಮಾಡ್ಬೋದು. ಸೊ ಲೆಟ್ ಅಸ್ ಸಿ ಲೆಟರ್ ನೋಡುವಾಗ ನೋಡೋಣ ಅಂತ. ಸೊ ಅದನ್ನ ಹೇಳಿದ್ವಿ ನಾವು. ಸೊ ಥರ್ಡ್ ಒನ್ ಇಸ್ assume that the enquiry letter is a future order. So supplier ಏನಂತ ತಿಳ್ಕೊಬೇಕಂತ ಹೇಳ್ತಿಲ್ಲ, assume that the enquiry letter is a future order. ಸೊ ಇವಾಗ ಅವ್ರು ಏನ್ ಮಾಡ್ತಾ ಇದ್ದಿಲ್ಲ, ಆದೇಶವಾದ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಿಲ್ಲ ಅಂದ್ರೆ ವಿಚಾರಣೆ ಮಾಡ್ತಾ ಇದ್ರೆ, ಎದಕ್ಕೋಸ್ಕರ ವಿಚಾರಣೆ ಮಾಡ್ತಾ ಇದ್ರೆ ಮುಂದೆ ಭವಿಷ್ಯದಲ್ಲಿ ಅಂದ್ರೆ ಸರಕುಗಳನ್ನ ಪೂರೈಕೆ ಮಾಡೋದಕ್ಕೆ ಆದೇಶವನ್ನ ನೀಡೋದಕ್ಕೋಸ್ಕರ ಅವರು ಪತ್ರವನ್ನು ಬರೆದಿದ್ದಾರನ್ನು ಗಮನದಲ್ಲಿ ಇಟ್ಕೊಂಡು ನಾವು ಏನ್ ಮಾಡ್ತೀವಿ ಲೆಟರ್ಗೆ ರಿಪ್ಲೈನ ಮಾಡ್ಬೇಕಂತ ಇದ್ವಿ. ಸೊ ಹಿ ಹ್ಯಾಸ್ ಟು ಅಸ್ಯೂಮ್, ಯಾರು ಸಪ್ಲೈಯರ್ಸ್ should assume that the enquiry letter is a future order and convince him about the quality of your goods and services. ಸೊ ಅವನು ಪೂರೈಕೆ ಮಾಡುವಂತ ಸರಕು ಸೇವೆಗಳ ಗುಣಮಟ್ಟದ ಬಗ್ಗೆ ಅವನು ಏನ್ ಮಾಡ್ಬೇಕಲ್ಲ ಪತ್ರದಲ್ಲಿ ಖರೀದಿದಾರರಿಗೆ ಅಥವಾ ಬೈಯರ್ಗೆ ಏನ್ ಮಾಡ್ಕೊಳ್ಳೆ ಮನವರಿಕೆ ಮಾಡಿಕೊಡ್ಬೇಕಂತ. he should convince the buyer about the ಕ್ವಾಂಟಿಟಿ ಆಫ್ ಹಿಸ್ ಗೂಡ್ಸ್ ಅಂಡ್ ಸರ್ವಿಸ್ ಅಂತ ಅವರು ಪೂರೈಕೆ ಮಾಡುವಂತ ಸರಕು ಸೇವೆಗಳ ಬಗ್ಗೆ ಅವ್ರಿಗೆ ಏನ್ ಮಾಡ್ಕೋ ಮನವರಿಕೆ ಮಾಡಿಕೊಡ್ಬೇಕು. So fourth one. So if the supplier has any plan to provide special discount for the large scale buyer, give the adequate and relevant information about the goods and terms of the business. ಸೊ ಒಂದು ವೇಳೆ ಸಪ್ಲೈಯರ್ ಏನಾದ್ರು ಅವರು ಖರೀದಿ ಮಾಡುವಂತ ವಸ್ತುಗಳ ಮೇಲೆ ವಿಶೇಷವಾದಂತ ರಿಯಾಯಿತಿಯನ್ನ ಅಥವಾ ಇತರೆ ಸೌಲಭ್ಯಗಳನ್ನ ನೀಡ್ತಾ ಇದ್ರೆ, ಸೊ ದೇ ಹ್ಯಾವ್ ಟು ಕ್ಲಿಯರ್ಲಿ ಮೆನ್ಷನ್ ಇನ್ ದಿ ಲೆಟರ್ ಅಂತ ಅದ್ರ ಬಗ್ಗೆ ಅವರು ಸ್ಪಷ್ಟತೆಯನ್ನ ನೀಡಬೇಕು. ಸೊ ದಟ್ ಇಸ್ ದಿ ಫೋರ್ತ್ ಪಾಯಿಂಟ್. ಫಿಫ್ತ್ ಒನ್ ಇಸ್ explain clearly the time required to execute the order. So that is the main thing. So supplier in madukala he has to mention in reply letter the time required to execute the order. So ಒಂದು ವೇಳೆ ಅವರು ಆದೇಶವನ್ನ ನೀಡಿದ್ರೆ ಸೊ ಆ ಆದೇಶವನ್ನ ಪೂರೈಕೆ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗ್ತಿದೆ ಅಥವಾ ಎಷ್ಟು ಬೇಕಾಗಬಹುದು ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಂತ ಇದೆ. ಯಾಕಂದ್ರೆ ಸೊ ಅವ್ರಿಗೇನಾದ್ರು ಅರ್ಜೆಂಟ್ ನೀಡಿದ್ರೆ, ಸೊ ಸಪೋಸ್ ದ ಸಪ್ಲೈಯರ್ ಇಫ್ ಅನೇಬಲ್ ಟು supply the goods in time, they can approach the another supplier. So in a reply letter the supplier should mention or date of execution of the order ಅಂತ. ಸೊ ಯಾವ ದಿನಾಂಕದಂದು ಅವರು ಆದೇಶವನ್ನ ಪೂರೈಕೆ ಮಾಡಬಹುದು ಅಥವಾ ವಸ್ತುಗಳನ್ನ ಪೂರೈಕೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಬೇಕಂತ. So explain clearly the time required to execute the order, place and mode of the delivery, ಟರ್ಮ್ಸ್ ಆಫ್ ಪೇಮೆಂಟ್. ಸೊ ಯಾವ ರೀತಿ ಅವ್ರು ಪೇಮೆಂಟ್ ಅನ್ನ ಮಾಡಬೇಕು, ಕ್ಯಾಶ್ ಬೇಸ್ ಮಾಡಬೇಕು, ಕ್ರೆಡಿಟ್ ಬೇಸ್ ಮಾಡಬೇಕು ಅಥವಾ ಚೆಕ್ ಕೊಡಬೇಕು ಎಕ್ಸೆಟ್ರಾ. ಸೊ ಹೌ ದೇ ಆರ್ ಡೆಲಿವರಿಂಗ್ ದಿ ಗೂಡ್ಸ್, ವೇರ್ ದೇ ಆರ್ ಡೆಲಿವರಿಂಗ್ ದಿ ಗೂಡ್ಸ್, ವಸ್ತುಗಳನ್ನ ಎಲ್ಲಿ ತಲುಪಿಸ್ತಾ ಇದ್ದಾರೆ, ಯಾವ ರೀತಿ ತಲುಪಿಸ್ತಾ ಇದ್ದಾರೆ ಎಕ್ಸೆಟ್ರಾ. ಅಂಡ್ ಪ್ಯಾಕೇಜಿಂಗ್ ಅಂಡ್ ಅದರ್ ಕನ್ಸೆಷನ್ ಇಫ್ ಎನಿ ಅಂತ. ಸೊ ವಸ್ತುಗಳನ್ನ ಪ್ಯಾಕ್ ಮಾಡಿ ಕಳಿಸ್ತಾರೋ ಅಥವಾ ಅನ್ಪ್ಯಾಕ್ಡ್ ಗೂಡ್ಸ್ ನ ಕಳಿಸ್ತಾರೆ, ಸೊ ಅದ್ರ ಬಗ್ಗೆ ಅವ್ರು ಏನ್ ಮಾಡಬೇಕು ಡೀಟೇಲ್ಸ್ ಅನ್ನ ಬೈಯರ್ಗೆ ಕಳಿಸ್ಕೊಡ್ಬೇಕಂತದ್ದು. So this is about, so these are the points to be considered while drafting the enquiry and reply letter anta. So let us see some of the examples for enquiry and reply. Okay, so look at this example. ಸೊ ಇಲ್ಲಿ ಆಫರ್ ಲೆಟರ್ ಅಂದ್ರೆ ನೋಡ್ಕೊಳ್ಳಿ ಆಬ್ಜೆಕ್ಟಿವ್ ಟೈಪ್ ಒಳಗಡೆ ಬರ್ಬೋದು. ಸೊ ವಾಟ್ ಇಸ್ ಆಫರ್ ಲೆಟರ್ ಅಂತಂದ್ರೆ, ಸೊ ಇಟ್ ಇಸ್ ಜಸ್ಟ್ ಲೈಕ್ ಎ ಸೇಲ್ಸ್ ಲೆಟರ್, ಸೊ ವಿಚ್ ಆಫರಿಂಗ್ ಟು ಸೆಲ್ ದಿ ಪ್ರಾಡಕ್ಟ್ ಟು ಎ ಲಾರ್ಜ್ ನಂಬರ್ ಆಫ್ ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ ಇನ್ಕ್ಲೂಡಿಂಗ್ ದಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಅಂತ. ಸೊ ಆಫರ್ ಲೆಟರ್ ಅಂತಂದ್ರೆ ಏನು, ಸೊ ಇರುವಂತ ಗ್ರಾಹಕರಿಗೆ ಮತ್ತು ಹೊಸ ಗ್ರಾಹಕರಿಗೆ ಸೊ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ನೀಡುವಂತ ಪತ್ರ ಅಂತ. ಸೊ ದಟ್ ಇಸ್ ಆಫರ್ ಲೆಟರ್. ಸೊ ಆಫರ್ 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 ಅಂತ ಹಾಕಿರ್ತಾರೆ. ಸೊ ನೋಡಿ ಶಾಪ್ ಹೊರಗಡೆ, so it's a kind of sales letter which is offering to sell the product to a large number of prospective customers including the existing customers. So other thing, so quotation andre ಏನು ನೋಡ್ಕೊಳ್ಳಿ. So that is another term used in the business correspondence, that is price quotation ಅಂತ ಓದಿದ್ವಿ ನಾವು. So quotation ಅಂದ್ರೆ ಏನು, so quotation is a specific offer for the sale in response to an inquiry letter received from the particular person or a business firm. So quotation includes details about the prices of the goods desired, terms of the payment, condition of the delivery and such other details to boost the sales and attract the new customer.
ಸೊ ನೆನ್ಪಿಟ್ಕೊರಲ್ಲಿ ಕೊಟೇಶನ್ ಅಂದ್ರೆ ಏನು, ಕೊಟೇಶನ್ ಇಸ್ ಎ ಲೆಟರ್. ಏನ್ ಸೂಚಿಸುತ್ತಿರೋದು ಕೊಟೇಶನ್ ಒಳಗಡೆ ಅಂದ್ರೆ ಇಟ್ ಕಂಟೈನ್ಸ್ ಡೀಟೇಲ್ಸ್ ಅಬೌಟ್ ದಿ ಪ್ರೈಸಸ್ ಆಫ್ ದಿ ಗೂಡ್ಸ್ ಡಿಸೈಡ್ ಅದರ್, ವಸ್ತುಗಳ ಬೆಲೆ, ಟರ್ಮ್ಸ್ ಆಫ್ ಪೇಮೆಂಟ್, ಆ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಯಾವ ರೀತಿ ಪೇಮೆಂಟ್ ಅನ್ನ ಮಾಡಬೇಕು, ಕಂಡೀಷನ್ ಆಫ್ ಡೆಲಿವರಿ, ಹೌದಾ, ಡೆಲಿವರಿ ಅವರೇ ಕೊಡ್ತಾರೋ ಅಥವಾ ಅವ್ರು ಬಂದು ಡೆಲಿವರಿನ ತಗೋಬೇಕು, ಎಕ್ಸೆಟ್ರಾ, ಕಂಡೀಷನ್ ಆಫ್ ದಿ ಡೆಲಿವರಿ, such other details are mentioned in the quotation ಅಂತ ಹೇಳ್ತೀವಿ. So let us see the inquiry letter. So ಈ ಲೆಟರ್ ನ ನೋಡ್ರಿ, write an inquiry letter to a genuine reply, ಎರಡನ್ನು ಕೇಳಿದಾರೆ, write a inquiry letter and a genuine reply letter for a product advertised in the daily newspaper ಅಂತ ಕೊಟ್ಟಾರೆ. ಸೊ ಒಂದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ನ ಏನ್ ಮಾಡಿದ್ರೆ, ಅಡ್ವರ್ಟೈಸ್ಮೆಂಟ್ ನ ಪೇಪರ್ ಒಳಗಡೆ ಬಂದಿದೆ. ಸೊ ಆ ಅಡ್ವರ್ಟೈಸ್ಮೆಂಟ್ ನ ನೋಡಿ ನೀವೇನ್ ಮಾಡ್ಬೇಕಲ್ಲ, ಎನ್ಕ್ವೈರಿ ಲೆಟರ್ ನ ಡ್ರಾಫ್ಟ್ ಮಾಡ್ಬೇಕು, ಅದ್ರ ಜೊತೆಗೆ ರಿಪ್ಲೈ ಲೆಟರ್ನು ಕೂಡ ಡ್ರಾಫ್ಟ್ ಮಾಡ್ಬೇಕು. ಸೊ ಇಲ್ಲಿ ನೋಡ್ರಿ, ಸೊ ಲೆಟರ್ ನ ಹೆಡ್ಡಿಂಗ್ ಫಾರ್ಮ್ಯಾಟ್ ನಿಮ್ಗೆ ಗೊತ್ತಿದೆ, ಹೌದಾ. ಸ್ಟ್ರಕ್ಚರ್ ಆಫ್ ಬಿಸ್ನೆಸ್ ಲೆಟರ್ ನ ನೋಡಿರಿ. ಸೊ ಸ್ಟ್ರಕ್ಚರ್ ಏನಿದೆ ಅಂದ್ರೆ ಫಸ್ಟ್ ಟೈಟಲ್ ಅಂತ ಹೇಳಿದ್ನು. ಸೊ ಟೈಟಲ್ ಇಸ್ ರಿಟನ್ ಅಟ್ ದಿ ಮಿಡಲ್ ಆಫ್ ದಿ ಲೆಟರ್. ಸೊ ಟೈಟಲ್ ನ ಏನ್ ಮಾಡಕ್ಕಲ್ಲ, ಇಲ್ಲ ಪತ್ರದ ಮಧ್ಯದಲ್ಲಿ ಬರೀಬೇಕು. ಸೊ ನೇಮ್ ಆಫ್ ದಿ ಟ್ರೇಡರ್ ಏನಿದೆ ಅಥವಾ ಪರ್ಚೇಸರ್ ಹೆಸರು, ಸೊ ಯಾರು ಎನ್ಕ್ವೈರಿ ಮಾಡ್ತಾ ಇದ್ರೆ ಅವ್ರ ಅಡ್ರೆಸ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹೂ ಇಸ್ ಎನ್ಕ್ವೈರಿಂಗ್ ಅಬೌಟ್ ದಿ ಸಪ್ಲೈ ಆಫ್ ರೆಡಿಮೇಡ್ ಗೂಡ್ಸ್, ಯಾರು, ಶ್ರೀ ತಿರುಮಲ್ ಟ್ರೇಡಿಂಗ್ ಕಂಪನಿ ಹೋಲ್ಸೇಲ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ದ ನೇಮ್ ಆಫ್ ದಿ ಕಂಪನಿ. ಸೊ ಯು ಕ್ಯಾನ್ ಮೆನ್ಷನ್ ಇನ್ ಬ್ರಾಕೆಟ್ ದ ನೇಚರ್ ಆಫ್ ದಿ ಬಿಸ್ನೆಸ್ ಅದ. ಸೊ ಅವ್ರು ಏನು ವ್ಯವಹಾರವನ್ನ ಮಾಡ್ತಾರೆ ಅನ್ನೋದನ್ನ ನೀವೇನ್ ಮಾಡಬಹುದು, ಕಂಪನಿ ಹೆಸರಿನ ಕೆಳಗಡೆ ಮೆನ್ಷನ್ ಮಾಡಬಹುದು. ಸೊ ಶ್ರೀ ತಿರುಮಲ್ ಟ್ರೇಡಿಂಗ್ ಕಂಪನಿ ಇವ್ರು ಏನ್ ಬಿಸ್ನೆಸ್ ಮಾಡ್ತಾರೆ, ದೇ ಆರ್ ದಿ ಹೋಲ್ಸೇಲ್ ಡೀಲರ್ ಇನ್ ರೆಡಿಮೇಡ್ ಗಾರ್ಮೆಂಟ್ಸ್ ಅಂತ. ಸೊ ಸಿದ್ಧ ವಸ್ತುಗಳ ಏನಂತಾರೆ, ಹೋಲ್ಸೇಲ್ ಡೀಲರ್ಗೆ ಏನಂತಾರೆ, ಅಡಾ ಹೋಲ್ಸೇಲರ್ಗೆ ಏನಂತಾರೆ, ಹೋಲ್ಸೇಲರ್ಗೆ ಕನ್ನಡದಾಗ ಚಿಲ್ಲರೆ ಸಗಟು ವ್ಯಾಪಾರಿ, ಸಿದ್ಧ ವಸ್ತುಗಳ ಸಗಟು ವ್ಯಾಪಾರಸ್ಥರು ಅಂತ ಮೆನ್ಷನ್ ಮಾಡಬಹುದಲ್ಲೇ. ಶ್ರೀ ತಿರುಮಲ ಟ್ರೇಡಿಂಗ್ ಕಂಪನಿ, ದಟ್ ಇಸ್ ದ ನೇಮ್ ಆಫ್ ದಿ ಕಂಪನಿ. ಸೊ ಬಿಲೋ ದಟ್ ಯು ಹ್ಯಾವ್ ಟು ಮೆನ್ಷನ್ ದ ನೇಚರ್ ಆಫ್ ದಿ ಟ್ರೇಡಿಂಗ್. ಸೊ ಯಾವ ರೀತಿಯಾದಂಥ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮೆನ್ಷನ್ ಮಾಡಬಹುದು. ಸೊ ಪರ್ಚೇಸರ್ ಅಂಡ್ ಡಿಸ್ಟ್ರಿಬ್ಯೂಟರ್ ಅಥವಾ ಮ್ಯಾನುಫ್ಯಾಕ್ಚರ್ ಇದ್ರೆ ಮ್ಯಾನುಫ್ಯಾಕ್ಚರರ್ ಆಫ್ ದಿ ಯಾವ ಪ್ರಾಡಕ್ಟ್ ಅನ್ನೋದನ್ನ ನೀವು ಮೆನ್ಷನ್ ಮಾಡಬಹುದು, ಅಥವಾ ಓನ್ಲಿ ಡಿಸ್ಟ್ರಿಬ್ಯೂಟರ್ ಇದ್ರೆ ಡಿಸ್ಟ್ರಿಬ್ಯೂಟರ್ ಅಂತ ಹಾಕಬಹುದು, ಎಕ್ಸೆಟ್ರಾ. ಯು ಶುಡ್ ಮೆನ್ಷನ್ ಬಿಲೋ ದ ನೇಮ್ ಆಫ್ ದಿ ಕಂಪನಿ the nature of the business. So they are the wholesale dealer in ready-made garments. ಸೊ ಅವ್ರು ಹೋಲ್ಸೇಲರ್ ಆಗಿರೋದ್ರಿಂದ ಅವ್ರು ಏನ್ ಮಾಡಿದ್ರೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋರು ಅಥವಾ ಸಪ್ಲೈಯರ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಅಥವಾ ಮ್ಯಾನುಫ್ಯಾಕ್ಚರ್ಗೆ ನೇರವಾಗಿ ಪತ್ರವನ್ನು ಬರೀತಾ ಇರಲಿಲ್ಲ ಕಂಪ್ನಿಗೆ. ಸೊ ಇಲ್ಲಿ, ಸೊ ಅಟ್ ದ ರೈಟ್ ಕಾರ್ನರ್ ಆಫ್ ದಿ ನೇಮ್, ಸೊ ಯು ಶುಡ್ ಮೆನ್ಷನ್ ದ ನೇಮ್ ಆಫ್, ಸಾರಿ, ಅಡ್ರೆಸ್ ಆಫ್ ದಿ ಕಂಪನಿ. ಸೊ ಈ ಕಂಪನಿ ಅಡ್ರೆಸ್ ಅಥವಾ ವಿಳಾಸದ ಬಗ್ಗೆ ನೀವೇನ್ ಮಾಡಬಹುದು, ಇಲ್ಲಿ ಬಲಗಡೆ ಮೆನ್ಷನ್ ಮಾಡಬಹುದು. ಸೊ ವಾಟ್ ಇಸ್ ದ ಅಡ್ರೆಸ್ ಆಫ್ ದಿ ರಿಜಿಸ್ಟರ್ಡ್ ಆಫೀಸ್ ಆಫ್ ದಿ ಕಂಪನಿ, ದಾಜಿಬಾನ್ ಪೇಟ್, ಹುಬ್ಳಿ. ಸೊ ಲೆಟರ್ ಇಸ್ ರಿಟನ್ ಆನ್ ದಿ 10th November 2021. ಸೊ ಅವನ್ನ ಡೇಟ್ ನ ಮೆನ್ಷನ್ ಮಾಡಬೇಕು when they are writing the letter. So next one is to letter. To ಯಾರಿಗೆ ಬರೀತಾ ಇದ್ರಲ್ಲ, ಟು ದ ಸಪ್ಲೈಯರ್ ಆಫ್ ದಿ ರೆಡಿಮೇಡ್ ಗಾರ್ಮೆಂಟ್ ಅಥವಾ ಟು ದ ಮ್ಯಾನುಫ್ಯಾಕ್ಚರರ್. ಸೊ ಯಾರು ಹೆಸರು ಗೊತ್ತಿದ್ರೆ ಹೆಸರು ಮೆನ್ಷನ್ ಮಾಡ್ರಿ, ಅಥವಾ ಟು ದ ಸೇಲ್ಸ್ ಮ್ಯಾನೇಜರು, ಅಥವಾ ಟು ದ ಮ್ಯಾನುಫ್ಯಾಕ್ಚರು, ಅಥವಾ ಟು ದ ಪ್ರಾಪ್ರಿಯೇಟರು ಅಂತ ನೀವೇನ್ ಮಾಡ್ಬೋದಲ್ಲ, ಟು ಅಡ್ರೆಸ್ ನ ಸಲ್ಯೂಟೇಷನ್ ನ ಹಾಕ್ಬೋದಲ್ಲ. ಸೊ ನೌ ದೇ ಆರ್ ರೈಟಿಂಗ್ ಲೆಟರ್ ಟು ದಿ ವಿ ಬಿ ಹಿರೇಮಠ್. ಹೂ ಇಸ್ ದ ವಿ ಬಿ ಹಿರೇಮಠ್? ಹಿ ಇಸ್ ಎ ಸೇಲ್ಸ್ ಮ್ಯಾನೇಜರ್. ಸೊ ಎಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ. So here they have mentioned the name of the company or name of the supplier company, that is Sri Channabasava Trading Company. So Mysore Road and Mandya. So that is the address of the supplier company. So he is the buyer and he is the supplier. So ಇವ್ರು ಏನ್ ಮಾಡ್ತಾ ಇದ್ರಲ್ಲ, ಇವ್ರಿಗೆ ಎನ್ಕ್ವೈರಿನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರಲ್ಲ, ವಿ ಬಿ ಹಿರೇಮಠ್ಗೆ ಲೆಟರ್ನ ಬರೆದ್ರು. ಸೊ ನೆಕ್ಸ್ಟ್ ಒನ್ ಇಸ್, ನೆಕ್ಸ್ಟ್ ಕಂಪೋನೆಂಟ್ ಯಾವುದ್ರಲ್ಲಿ, ರೆಸ್ಪೆಕ್ಟೆಡ್ ಸರ್ ಅಥವಾ ಏನಾರ ಹಾಕ್ಬೋದಲ್ಲ ನೀವು ಸಲ್ಯೂಟೇಷನ್. ಸೊ ಡಿಯರ್ ಸರ್. ಸೊ ಆಫ್ಟರ್ ಸಲ್ಯೂಟೇಷನ್ ಯು ಹ್ಯಾವ್ ಟು ಮೆನ್ಷನ್ ಸಬ್ಜೆಕ್ಟ್ ಮತ್ತೆ ರೆಫರೆನ್ಸ್ ಅನ್ನ ಹಾಕ್ಬೇಕು. ಸೊ ಇಲ್ಲಿ
ಪತ್ರದಲ್ಲಿ ಕೊಟ್ಟಿದ್ರಲ್ಲ, ಆಫ್ಟರ್ ಸೀಯಿಂಗ್ ಎ ಡೈಲಿ ಅಡ್ವರ್ಟೈಸ್ಮೆಂಟ್ ಇನ್ ಡೈಲಿ ನ್ಯೂಸ್ ಪೇಪರ್ ಅಂತ ಕೊಟ್ರಲ್ಲ. ಸೊ ಡೈಲಿ ನ್ಯೂಸ್ ಪೇಪರ್ ಒಳಗಡೆ ಬಂದಂತ ಜಾಹೀರಾತನ್ನ ನೋಡ್ಕೊಂಡು ನೀವು ಪತ್ರವನ್ನು ಬರಿತಾ ಇರೋದ್ರಿಂದ, ಸೊ ಇಟ್ ಇಸ್ ಮ್ಯಾಂಡೇಟರಿ ಫಾರ್ ರೈಟಿಂಗ್ ದಿ ರೆಫರೆನ್ಸ್. ಸೊ ಅದಕ್ಕಿಂತ ಮುಂಚೆ ಸಬ್ಜೆಕ್ಟ್ ನ ಬರೀಬೇಕು. ಎದಕ್ಕೋಸ್ಕರ ಸಬ್ಜೆಕ್ಟ್ ಏನ್ರಿ ಇಲ್ಲ, ಎದಕ್ಕೋಸ್ಕರ ಪತ್ರ ಬರಿತಾ ಇದ್ರಿ? ಸೊ ಯು ಆರ್ ಎನ್ಕ್ವೈರಿಂಗ್ ಅಬೌಟ್ ದಿ ಸಪ್ಲೈ ಆಫ್ ರೆಡಿಮೇಡ್ ಡ್ರೆಸ್ಸಸ್. ಸೊ ಇಲ್ಲಿ ಸಬ್ಜೆಕ್ಟ್ ಒಳಗಡೆ ಕೊಟ್ಟಿದ್ದಾರೆ, ಸೊ ಇದ್ರ ಬಗ್ಗೆ ಪತ್ರವನ್ನು ಬರಿಬೇಕಂತ. ಸೊ ಯು ಆರ್ ಎನ್ಕ್ವೈರಿ ಅಥವಾ ಎನ್ಕ್ವೈರಿ ಅಬೌಟ್ ದಿ ರೆಡಿಮೇಡ್ ಡ್ರೆಸ್ಸಸ್ ಅಂತ ಸಬ್ಜೆಕ್ಟ್ ಹಾಕಿರಿ. ಸೊ ನೆಕ್ಸ್ಟ್ ಒನ್ ಇಸ್ ರೆಫರೆನ್ಸ್ ಇಸ್ ಯು ಹ್ಯಾವ್ ಟು ಮೆನ್ಷನ್ the advertisement given in the daily newspaper on what date. So your advertisement in the Sanyukta Karnataka daily newspaper dated 1/10/2021. ಸೊ ಯಾವಾಗ ಅದು ಜಾಹೀರಾತು ಬಂದಿತ್ತು ಅನ್ನೋದನ್ನ ನೀವು ಇದರಲ್ಲಿ ಮೆನ್ಷನ್ ಮಾಡಬೇಕು. ಸೊ ನೀವು ಎನ್ಕ್ವೈರಿನ ಏನ್ ಮಾಡಬೇಕು, ಯಾವಾಗ ಜಾಹೀರಾತು ನೋಡಿರಿ ಅದಾದ ನಂತರ ನೀವೇನ್ ಮಾಡ್ಬೇಕಲ್ಲಿ ಲೆಟರ್ನ ಬರಿಬೇಕು, ಹೌದಾ? ಸೊ ಇದಕ್ಕಿಂತ ಮತ್ತೆ ಡೇಟ್ ಬೇರೆ ಹಾಕಿರಲಿ. ಸೊ ಇದೇನ್ ಡೇಟ್ ಲೆಟರ್ ಹಾಕಿರ್ತೀರಿ ಅದಕ್ಕಿಂತ ಪೂರ್ವದಲ್ಲಿ ನೀವೇನ್ ಮಾಡಿರ್ಬೇಕು, ಜಾಹೀರಾತನ್ನ ನೋಡಿರ್ಬೇಕು. ಸೊ ದಟ್ ಹ್ಯಾಸ್ ಟು ಬಿ ಟೇಕ್ ಕೇರ್. ಸೊ ಯುವರ್ ಅಡ್ವರ್ಟೈಸ್ಮೆಂಟ್ ಗಿವನ್ ಇನ್ ದಿ ಸಂಯುಕ್ತ ಕರ್ನಾಟಕ ಡೈಲಿ ನ್ಯೂಸ್ ಪೇಪರ್ ಡೇಟೆಡ್ ಸೊ ಅಂಡ್ ಸೊ. ಫಾರ್ ಎಕ್ಸಾಂಪಲ್ ಇದೇನಿದೆ 1/10 ಇದೆ. ಸೊ ನೀವು ಎಕ್ಸಾಮ್ ಬರೀ ಯಾವಾಗ, ಸಾರಿ 1ನೇ ತಾರೀಕು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ನೀವು ಯಾವಾಗ ಲೆಟರ್ ಬರ್ತಾ ಇದ್ರಲ್ಲ 10th ನವೆಂಬರ್ಗೆ ಸಾರಿ ಎನ್ಕ್ವೈರಿ ಲೆಟರ್ನ ಬರಿತಾ ಇದ್ವಿ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಡೇಟ್ನ ಹಾಕ್ಬೇಕು, ಸುಮ್ಮನೆ ಯಾವ್ದಾದ್ರು ಒಂದು ಡೇಟ್ ಹಾಕೋದಲ್ಲ. ಸೊ ನೆಕ್ಸ್ಟ್ ದ ಬಾಡಿ ಆಫ್ ದಿ ರೆಫರೆನ್ಸ್ ಹಾಕಿದ್ರಿ. ಸೊ ನೆಕ್ಸ್ಟ್ ಬಾಡಿ ಆಫ್ ದಿ ಲೆಟರ್. ಸೊ ಬಾಡಿ ಆಫ್ ದಿ ಲೆಟರ್ನ ಏನ್ ಮಾಡಿದ್ವಿ, 3 ಪ್ಯಾರಾಗ್ರಾಫ್ ಒಳಗಡೆ ಡಿವೈಡ್ ಮಾಡಿದ್ವಿ. ಸೊ ಫಸ್ಟ್ ಪ್ಯಾರಾಗ್ರಾಫ್ ಒಳಗಡೆ ಏನ್ ಮಾಡ್ತೀರಿ ನೀವು ಅಲ್ಲೇ, ಸೊ ಯು ಟಾಕ್ ಅಬೌಟ್ ದಿ ಯುವರ್ ಕಂಪ್ನಿ ಅಂತ ಇದೆ. ಸೊ ನಿಮ್ಮ ಕಂಪ್ನಿ ಬಗ್ಗೆ ನೀವು ಏನ್ ಮಾಡ್ಬೋದು, ಹೇಳ್ಕೋಬಹುದು ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ ಏನ್ ಬರ್ತಾರೆ, ಫಸ್ಟ್ಗೆ ಅವ್ರನ್ನ ಅಪ್ರೋಚ್ ಮಾಡೋದಕ್ಕೆ ನೀವೇನ್ ಮಾಡ್ತಿರಲ್ಲ, ಸೊ ಅಡ್ವರ್ಟೈಸ್ಮೆಂಟ್ ಮೂಲಕ ನಿಮ್ಗೆ ಆ ಸಪ್ಲೈಯರ್ ಬಗ್ಗೆ ಮಾಹಿತಿ ಗೊತ್ತಾಗಿರೋದಿಲ್ಲ. ಸೊ ಯು ಮೆನ್ಷನ್ ದಟ್. ಸೊ ಏನು, ವಿ ಹ್ಯಾವ್ ರೆಡ್ ಯುವರ್ ಅಡ್ವರ್ಟೈಸ್ಮೆಂಟ್ ವಿತ್ ಎ ಗ್ರೇಟ್ ಇಂಟ್ರೆಸ್ಟ್. ಸೊ ನಿಮ್ಮ ಜಾಹೀರಾತನ್ನು ನಾವು ಅತಿ ಆಸಕ್ತಿಯಿಂದ ಓದಿದ್ದೇವೆ ಅಂತ ಹೇಳ್ತಾರಲ್ಲ. ಸೊ ವಿ ಹ್ಯಾವ್ ರೆಡ್ ಯುವರ್ ಅಡ್ವರ್ಟೈಸ್ಮೆಂಟ್ ವಿತ್ ಎ ಗ್ರೇಟ್ ಇಂಟ್ರೆಸ್ಟ್ given in the Sanyukta Karnataka daily newspaper dated on so and so ರಿಗಾರ್ಡಿಂಗ್ ದ ರೆಡಿಮೇಡ್ ಗಾರ್ಮೆಂಟ್ಸ್ ಅದ. ಸೊ ಎದ್ರ ಬಗ್ಗೆ ಅವ್ರ ಅಡ್ವರ್ಟೈಸ್ಮೆಂಟ್ ಅನ್ನು ಜಾಹೀರಾತನ್ನ ಕೊಟ್ಟಿದ್ರು ಅದನ್ನ ನಾವು ಓದಿದ್ವಿ ಅಥವಾ ಅತ್ಯಂತ ಆಸಕ್ತಿಯಿಂದ ನಾವೇನ್ ಮಾಡಿದ್ವಿ ಅದನ್ನ ಗಮನಿಸಿದ್ವಿ ಅಥವಾ ಓದಿದ್ವಿ ಅಂತ ಫಸ್ಟ್ ಪ್ಯಾರಾಗ್ರಾಫ್ ಒಳಗಡೆ ಮೆನ್ಷನ್ ಮಾಡಿದ್ರು. ಸೊ ಸೆಕೆಂಡ್ ಪ್ಯಾರಾಗ್ರಾಫ್ 3 ಪ್ಯಾರಾಗ್ರಾಫ್ ಅಥವಾ 3 ಅಥವಾ 4 ಪ್ಯಾರಾಗ್ರಾಫ್ ಒಳಗಡೆ ನೀವು ಡಿವೈಡ್ ಮಾಡ್ಕೋಬಹುದು ಬಾಡಿ ಆಫ್ ದಿ ಲೆಟರ್ನ. ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿಲ್ಲ, ವಿ ಆರ್ ಲೀಡಿಂಗ್, ಸೊ ದೇ ಆರ್ ಟಾಕಿಂಗ್ ಅಬೌಟ್ ದೇರ್ ಕಂಪ್ನಿ. ಸೊ ಅವ್ರ ಕಂಪ್ನಿ ಬಗ್ಗೆ ಅವರು ಸೆಕೆಂಡ್ ಪ್ಯಾರಾಗ್ರಾಫ್ ಒಳಗಡೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ರೀತಿ ಅವ್ರಿಗೆ ಮಾಹಿತಿ ಗೊತ್ತಾಯ್ತು ಅಥವಾ ಎದ್ರ ಬಗ್ಗೆ ಬರೀತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ ಸೆಕೆಂಡ್ ಪ್ಯಾರಾಗ್ರಾಫ್ ದೇ ಆರ್ ಟಾಕಿಂಗ್ ಅಬೌಟ್ ದೇರ್ ಕಂಪ್ನಿ. ಸೊ ಇನ್ ದಟ್ ಪಾರ್ಟ್ ವಿ ಆರ್ ದಿ ಲೀಡಿಂಗ್ ಹೋಲ್ಸೇಲ್ ಟ್ರೇಡರ್ ಆರ್ ರಿಟೇಲರ್ ಡೀಲರ್ಸ್ in ready-made garments in Hubli. Now we decided to stock all varieties of the ready-made garments for sale. Hence, please arrange to send your latest catalog and price list. So please arrange to send the catalog and price list, and also let us know your trade terms and conditions for the wholesale buyer ಅಂತ. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ದಿ ಹೋಲ್ಸೇಲ್ ಬೈಯರ್ಸ್. ಸೊ ನಾವೇನ್ ಮಾಡಿದ್ವಿ ಅಲ್ಲಿ ಒಬ್ಬ ಹುಬ್ಬಳ್ಳಿಯಲ್ಲಿ ಇರುವಂತ ಒಬ್ಬ ಪ್ರತಿಷ್ಠಿತ ಏನಂತಾರೆ ಸಗಟು ವ್ಯಾಪಾರಿಗಳಾಗಿದ್ದೇವೆ. ಸೊ ಬಹಳಷ್ಟು ವರ್ಷಗಳಿಂದ ಇಷ್ಟು ವರ್ಷಗಳಿಂದ ನಾವೇನ್ ಮಾಡ್ತಾ ಇದ್ವಿ, ವ್ಯವಹಾರವನ್ನ ಮುಂದುವರಿಸಿಕೊಂಡು ಬಂದಿದ್ವಿ. ಸೊ ನಾವು ಅಥವಾ ಸೀಸನ್ ಟೈಮ್ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಹೊಸ ವೆರೈಟಿ ಆದಂತ ವಸ್ತುಗಳನ್ನ ಅಥವಾ ಸಿದ್ಧ ಉಡುಪುಗಳನ್ನ ಶೇಖರಿಸಿಟ್ಟು ಅವುಗಳನ್ನ ಮಾರಲು ಇಚ್ಛೆಯನ್ನ ಹೊಂದಿದ್ದೇವೆ. ಅದಕ್ಕೋಸ್ಕರ ತಮ್ಮಲ್ಲಿರುವಂತ ಲೇಟೆಸ್ಟ್ ಅಂತ ಇದೆ. ಸೊ ಏನಂತಾರೆ, ಹೊಸದಾದಂತ ಬೆಲೆ ಪಟ್ಟಿ ಮತ್ತು ವಸ್ತುಗಳ ಪಟ್ಟಿಯನ್ನ ವಸ್ತುಗಳ ಯಾದಿ ಪಟ್ಟಿಯನ್ನ ಒದಗಿಸಿಕೊಡೋದಕ್ಕೆ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಅಂತ ಇಲ್ಲಿ ಲೆಟರ್ನ ಬರೆದಿದ್ದಾರೆ ಅವರು. ಸೊ ನೋಡ್ರಿ, ವಿ ಆರ್ ಡಿಸೈಡೆಡ್ ಟು ಸ್ಟಾಕ್ ಆಲ್ ವೆರೈಟೀಸ್ ಆಫ್ ದಿ ರೆಡಿಮೇಡ್ ಗಾರ್ಮೆಂಟ್ಸ್ ಫಾರ್ ಸೇಲ್. Hence, please arrange to send the latest catalog and price list, and let us know your trade terms and conditions for the wholesale buyer ಅಂತ. ಸೊ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ವ್ಯಾಪಾರಿಗಳಿಗೆ ನೀವು ಕೊಡುವಂತ ಟ್ರೇಡ್ ಟರ್ಮ್ಸ್ ಕಂಡೀಷನ್ಸ್ ಅಂದ್ರೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಿ, ಸೊ ಯಾವ ರೀತಿ ಅವ್ರಿಗೆ ಫೆಸಿಲಿಟೀಸ್ ಅಥವಾ ಅದರ್ಸ್ ಫೆಸಿಲಿಟೀಸ್ ಏನಾದ್ರು ಕೊಡ್ತಾ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಪ್ರೈಸ್ ಲಿಸ್ಟ್ ಜೊತೆಗೆ ಒದಗಿಸಿಕೊಡ್ರಿ ಅಂತ ಅವ್ರು ಏನ್ ಮಾಡಿದಾರಲ್ಲ ಎನ್ಕ್ವೈರಿನ ಮಾಡಿದ್ದಾರೆ. ಸೊ ಇನ್ ಥರ್ಡ್ ಪ್ಯಾರಾಗ್ರಾಫ್ ದಟ್ ಇಸ್ ದ ಕ್ಲೋಸರ್ ಅಥವಾ ಕ್ಲೋಸಿಂಗ್ ಪ್ಯಾರಾಗ್ರಾಫ್. ಸೊ ಕ್ಲೋಸಿಂಗ್ ಪ್ಯಾರಾಗ್ರಾಫ್ ಒಳಗಡೆ ಏನ್ ಮಾಡೋಕಲ್ಲ ಯಾವ ರೀತಿ ಬರೀಬೇಕು ನೋಡ್ರಲ್ಲ,
We assure you that you will get a order in a large quantity if your price and trade terms are competitive and satisfy us ಅಂತ ಇದ್ದಾರೆ. ಸೊ ಒಂದು ವೇಳೆ ನೀವು ನೀಡುವಂಥ ರಿಯಾಯಿತಿ ಇರ್ಬೋದು ಅಥವಾ ಸೇವಾ ಸೌಲಭ್ಯಗಳು ಇರ್ಬೋದು ನಮಗೆ ಏನು ನಮಗೆ ಹಿಡಿಸಿದರೆ ಅಥವಾ ನಮಗೆ ಇಷ್ಟವಾದರೆ ಸೊ ನೀವು ಭವಿಷ್ಯದಲ್ಲಿ ನಿಮಗೆ ಸೊ ಯು ವಿಲ್ ಬಿ ಏಬಲ್ ಟು ಗೆಟ್ ದಿ ಲಾರ್ಜ್ ಕ್ವಾಂಟಿಟಿ ಆರ್ಡರ್ ಅಂತ ಇದೆ. ದೊಡ್ಡ ಪ್ರಮಾಣದಲ್ಲಿ ತಮಗೆ ಆದೇಶ ಪತ್ರವನ್ನು ನಾವು ಒದಗಿಸಿಕೊಡ್ತೀವಿ ಅಂತ ಅವರು ಭರವಸೆಯನ್ನು ನೀಡಬೇಕಂತ. ಯಾಕಂದ್ರೆ ಸೊ ಸಪ್ಲೈಯರ್ಗೂ ಕೂಡ ಅದೇನು ಮಾಡ್ಬೇಕಲ್ಲೇ ಮೋಟಿವೇಟ್ ಮಾಡ್ಬೇಕು. ಯಾಕಂದ್ರೆ ಪ್ರೈಸ್ ಕೊಟೇಶನ್ನ ಕಳಿಸ್ಕೊಟ್ಟು ಲಾಭ ಮಾಡ್ಕೊಳ್ಬೇಕಂದ್ರೆ ಅವ್ರಿಗೂ ಕೂಡ ಅದು ಮೋಟಿವೇಟ್ ಮಾಡಬೇಕು. ಸೊ ಅದನ್ನ ಹೇಳಿದ್ನು. ಸೊ ಇನ್ ಪಾಯಿಂಟ್ಸ್ ಒಳಗಡೆ ಹೇಳುವಾಗ ಹೇಳಿದ್ನು ವಾಟ್ ಈಸ್ ದಿ ಪ್ರೊಬೇಬಲ್ ಕ್ವಾಂಟಿಟಿ ಆಫ್ their order, so that has to be mentioned in the letter and now so they have mentioned we assure you that we will get a you will get a order for the large quantity if your price trade terms and competitive your trade terms are competitive and satisfy us ಅಂತ ಹೇಳ್ತಾರೆ. ನೀವು ಕೊಡುವಂಥ ಬೆಲೆ ಇರ್ಬೋದು ಅಥವಾ ಟ್ರೇಡ್ ಟರ್ಮ್ಸ್ ಇರ್ಬೋದು ಕಾಂಪಿಟೇಟಿವ್ ಆಗಿದ್ರೆ ಸೊ ನಾವು ಏನು ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಆದೇಶವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ಏನಾಗುತ್ತಲ್ಲ ಸೊ ಇಟ್ ಹೆಲ್ಪ್ಸ್ ದಿ ಸಪ್ಲೈಯರ್ ಟು ಮೀಟ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಬೈಯರ್. ಸೊ ಅವನ ಆದೇಶದ ಪ್ರಕಾರದ ಅಥವಾ ಆಸೆಯಿಂದ ಅವ್ರು ಏನು ಮಾಡ್ಬೋದು ಎಷ್ಟಿನ ಪ್ರಮಾಣದಲ್ಲಿ ಡಿಸ್ಕೌಂಟನ್ನು ಕೊಡೋದಕ್ಕೆ ಆಗುತ್ತೆ ಅನ್ನೋದನ್ನು ತಿಳಿಸುತ್ತಾರೆ. ಅಥವಾ ದ ಬೈಯರ್ ವಿಲ್ ಬಿ ಏಬಲ್ ಟು ಗೆಟ್ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಆರ್ ಫೇವರೇಬಲ್ ಟ್ರೇಡ್ ಟರ್ಮ್ಸ್ ಫ್ರಮ್ ದಿ ಸಪ್ಲೈಯರ್ ಅಂತ. ಸೊ ಲಾಸ್ಟ್ ಲೈನ್ ಕ್ಲೋಸಿಂಗ್ ಲೈನ್ ಏನು ಬರ್ತಾರೆ ನೋಡ್ರಲ್ಲ, ಹೋಪ್ we will get your letter latest quotation and price list by the return post ಅಂತ. ಆದಷ್ಟು ಬೇಗ ತಾವು ತಮಗೆ ಉತ್ತರವನ್ನು ನೀಡ್ತೀರಿ ಅಥವಾ ನಮಗೆ ಬೇಕಾದಂಥ ಬೆಲೆ ಪಟ್ಟಿಯನ್ನು ನೀವು ಒದಗಿಸಿ ಕೊಡ್ತೀರಿ ಎಂದು ನಾವು ನಂಬಿದ್ದೇವೆ ಅಂತ ಅವ್ರು ಏನು ಮಾಡ್ತಾರೆ ಲೆಟರ್ನ ಕ್ಲೋಸ್ ಮಾಡ್ತಾರೆ. ದಟ್ ಇಸ್ ದಿ ಕ್ಲೋಸಿಂಗ್ ಲೈನ್. ಹೋಪ್ ವಿ ವಿಲ್ ಗೆಟ್ ಯುವರ್ ಲೇಟೆಸ್ಟ್ ಕೊಟೇಶನ್ ಸೊ ವಿಚ್ ಈಸ್ ಆಸ್ಕ್ಡ್ ಇನ್ ದಿ ಹಿಯರ್ ಬಾಡಿ ಆಫ್ ದಿ ಲೆಟರ್ ಒಳಗಡೆ ಕೇಳಿದ್ದನ್ನು ಮತ್ತೊಂದು ಸರಿ ಅವ್ರಿಗೆ ಮನವರಿಕೆ ಮಾಡಿ ನೀವೇನು ಮಾಡಬೇಕು ಲೆಟರ್ನ ಕ್ಲೋಸ್ ಮಾಡಬೇಕು. ಹೋಪ್ ವಿ ವಿಲ್ ಗೆಟ್ ಯುವರ್ ಲೇಟೆಸ್ಟ್ ಕೊಟೇಶನ್ ಅಂಡ್ ಪ್ರೈಸ್ ಲಿಸ್ಟ್ ಬೈ ರಿಟರ್ನ್ ಪೋಸ್ಟ್ ಅಂತ. ಸೊ ಲಾಸ್ಟ್ಗೆ ಸೊ ಥ್ಯಾಂಕಿಂಗ್ ಯು ಸೊ ಯುವರ್ಸ್ ಫೇತ್ಫುಲಿ. ಸೊ ಯಾರು ಬರೆದಿದ್ದಾರೆ ಲೆಟರ್ನ, ಶ್ರೀ ತಿರುಮಲ ಟ್ರೇಡಿಂಗ್ ಕಂಪ್ನಿ ಆನ್ ಬಿಹಾಫ್ ಆಫ್ ದಿ ತಿರುಮಲ ಕಂಪ್ನಿ. ಸೊ ಯಾರು ಪ್ರಸನ್ನ ಕುಮಾರ ಇಸ್ ರೈಟಿಂಗ್. ಹೂ ಇಸ್ ಪ್ರಸನ್ನ ಕುಮಾರ? ದಟ್ ಇಸ್ ದ ಡೆಸಿಗ್ನೇಷನ್ ಆಫ್ ದಿ ರೈಟರ್. ಸೊ ಡೆಸಿಗ್ನೇಷನ್ ಏನನ್ನೋದನ್ನ ಮೆನ್ಷನ್ ಮಾಡೋದು. ಪ್ರಾಪರೇಟರ್ ಅಂದರೆ ಮಾಲಕರು ಅಂತ ಆಯ್ತು. ಸೊ ಈ ರೀತಿ ಲೆಟರ್ನ ಡ್ರಾಫ್ಟ್ ಮಾಡೋದು. ಸೊ ಅವರು ಎನ್ಕ್ವೈರಿ ಬಂದ ನಂತರ ಏನು ಮಾಡ್ತಾರೆ ಅಲ್ಲಿ ರಿಪ್ಲೈ ಲೆಟರ್ನ ಬರೀತಾರೆ. ಸೊ ಯಾರಿಗೆ ಲೆಟರ್ ಬರೆದಿದ್ರಲ್ಲೇ ತಿರುಮಲ ಟ್ರೇಡಿಂಗ್ ಕಂಪ್ನಿ ಯಾರಿಗೆ ಬರೆದಿದ್ರಲ್ಲೇ ಲೆಟರ್ನ ಶ್ರೀ ಚನ್ನಬಸವ ಟ್ರೇಡಿಂಗ್ ಕಂಪ್ನಿಗೆ ಲೆಟರ್ನ ಎನ್ಕ್ವೈರಿ ಮಾಡಿದ್ರು, ಹೌದಾ? ಸೊ ಈಗ ಚನ್ನಬಸವ ಕಂಪ್ನಿ ಅವ್ರು ಏನು ಮಾಡ್ತಾರಲ್ಲೇ ತಿರುಮಲ ಕಂಪ್ನಿಗೆ ಚನ್ನಬಸವ ಕಂಪ್ನಿ ಅವ್ರು ಏನು ಮಾಡ್ತಾರೆ ಅಲ್ಲಿ ತಿರುಮಲ ಕಂಪ್ನಿಗೆ ರಿಪ್ಲೈನ ಬರೀತಾರೆ. ಸೊ ಲೆಟ್ ಅಸ್ okay. So ಇಲ್ಲಿ ನೋಡ್ರಿ, ಸೊ ದಟ್ ಇಸ್ ದ ರಿಪ್ಲೈ ಲೆಟರ್. ಸೊ ರಿಪ್ಲೈ ಟು ದಿ ಎನ್ಕ್ವೈರಿ. ಸೊ ಯಾರು ರಿಪ್ಲೈ ಮಾಡ್ತಾರಲ್ಲ ಚನ್ನಬಸವ ಟ್ರೇಡಿಂಗ್ ಕಂಪನಿ. ಸೊ ಚನ್ನಬಸವ ಟ್ರೇಡಿಂಗ್ ಕಂಪನಿ ನೇಚರ್ ಆಫ್ ಬಿಸ್ನೆಸ್ ಏನ್ರಲ್ಲೇ ಸೊ ದೇ ಆರ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ದಿ ರೆಡಿಮೇಡ್ ಗಾರ್ಮೆಂಟ್, ಹೌದಾ? ಸೊ ಅಡ್ರೆಸ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡ್ರಿ, ಅದೇ ಅಡ್ರೆಸ್ನ ಇಲ್ಲಿ ತಗೋಬೇಕು. ಸೊ ದೆನ್ ಟು ಹೂಮ್ ದೇ ಆರ್ ರೆಫರಿಂಗ್ ದಿ ಲೆಟರ್ ಟು ದ ಪ್ರಾಪರೇಟರ್. ಸೊ ಇಲ್ಲಿ ಯಾರು ಲೆಟರ್ ಬರೆದಿದ್ರು ಅಥವಾ ಯಾರು ಎನ್ಕ್ವೈರಿ ಮಾಡಿದ್ರು ಸೊ ಅವ್ರ ಹೆಸರಿಗೆ ಅವ್ರು ಏನು ಮಾಡೋಕ್ಕಲ್ಲಿ ಲೆಟರ್ನ ಡ್ರಾಫ್ಟ್ ಮಾಡಬೇಕು. ಸೊ ಪ್ರಸನ್ನ ಕುಮಾರ್ ಟು ಪ್ರಸನ್ನ ಕುಮಾರ್ ಪ್ರಾಪರೇಟರ್, ಯಾವ ಕಂಪ್ನಿ? ಶ್ರೀ ತಿರುಮಲ ಟ್ರೇಡಿಂಗ್ ಕಂಪ್ನಿ, ಹೌದಾ? ಸೊ ಅಡ್ರೆಸ್ ಆಫ್ ದಿ ಕಂಪ್ನಿ ದಟ್ ಹ್ಯಾಸ್ ಟು ಬಿ ಮೆನ್ಷನ್ ಇನ್ ದಿ ಟು ಅಡ್ರೆಸ್. ಸೊ ನೆಕ್ಸ್ಟ್ ಡಿಯರ್ ಸರ್. ಸೊ ದೇ ಹ್ಯಾವ್ ಟು ಡಿಯರ್ ಸರ್ ಆದ ನಂತರ ಸಲ್ಯೂಟೇಷನ್ ಆದ ನಂತರ ಏನು ಸಬ್ಜೆಕ್ಟು ಆಮೇಲೆ ರೆಫರೆನ್ಸ್ ಲೆಟರ್. ಸಬ್ಜೆಕ್ಟ್ ಏನ್ರಲ್ಲಿ ಸೆಂಡಿಂಗ್ ದಿ ಕೆಟಲಾಗ್ ಆ್ಯಂಡ್ ಪ್ರೈಸ್ ಲಿಸ್ಟ್ ರಿಗಾರ್ಡಿಂಗ್ ಅಂತ ಹಾಕಿದ್ರು. ಸೊ ನೀವೇನು ಕೇಳಿರ್ತೀರಿ ಅದನ್ನ ರಿಪ್ಲೈ ಮಾಡ್ತಾರಲ್ಲ. ಸೊ ಅವ್ರು ಏನು ಕಳಿಸ್ಕೊಡ್ತಾ ಇದ್ರಲ್ಲ ದೇ ಆರ್ ಸೆಂಡಿಂಗ್ ದಿ ಕೆಟಲಾಗ್ ಆ್ಯಂಡ್ ಪ್ರೈಸ್ ಲಿಸ್ಟ್ ಆಫ್ ದಿ ರಿಗಾರ್ಡಿಂಗ್ ಅಥವಾ ಪ್ರೈಸ್ ಲಿಸ್ಟ್ ಆಫ್ ದಿ ರಾ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಸೊ ಅವರು ಎನ್ಕ್ವೈರಿ ಮಾಡಿರುವಂಥ ಅಥವಾ ಇದು ರಾ ಮೆಟೀರಿಯಲ್ ಅಲ್ಲ ರೆಡಿಮೇಡ್ ಗಾರ್ಮೆಂಟ್ಸ್ ಬಗ್ಗೆ ಕೇಳಿದ್ರು ಅವರು. ಸೊ ಯಾವ ರೀತಿಯಾದಂಥ ರೆಡಿಮೇಡ್ ಗಾರ್ಮೆಂಟ್ಸ್ನ ಯಾವ ರೇಟಿಗೆ ಅವರು ಮಾರಾಟ ಮಾಡ್ತಾರೆ ಅನ್ನೋದನ್ನ ಅವರು ರಿಪ್ಲೈ ಮಾಡ್ತಾರೆ. ಸೊ ಸೆಂಡಿಂಗ್ ಆಫ್ ಕೆಟಲಾಗ್ ಆ್ಯಂಡ್ ಪ್ರೈಸ್ ಲಿಸ್ಟ್ ಆಫ್ ದಿ ರೆಡಿಮೇಡ್ ಗಾರ್ಮೆಂಟ್ಸ್ ಅಂತ ಆಗ್ಬೋದು. ದೆನ್ ರೆಫರೆನ್ಸ್. ಸೊ ಯುವರ್ ಲೆಟರ್ ನಂಬರ್ ಡೇಟೆಡ್ ಸೊ ಆ್ಯಂಡ್ ಸೊ.
ಸೊ ಇಲ್ಲಿ ರೆಫರೆನ್ಸ್ನ ಯಾವ ರೀತಿ ಹಾಕ್ತಿರಲಿ, ಸೊ ಈ ಲೆಟರ್ನ ಬರೆಯುವಾಗ ಇವ್ರೇನ್ ಮಾಡ್ತಾರೆ, ಸೊ ಇಲ್ಲಿ ರೆಫರೆನ್ಸ್ ನಂಬರ್ನ ಹಾಕಿರ್ತಾರೆ. ಸೊ ಕಂಪ್ನಿ ಅವ್ರು ಏನ್ ಮಾಡ್ತಾರೆ, ಇಲ್ಲೊಂದು ಔಟ್ವರ್ಡ್ ನಂಬರ್ನ ಹಾಕಿರ್ತಾರೆ. ಸೊ ಯಾವ ಲೆಟರ್ನ ಅಂತಂದು ಆ ಔಟ್ವರ್ಡ್ ನಂಬರ್ನ ಅವ್ರು ಏನ್ ಮಾಡ್ಬೇಕು, ರೆಫರೆನ್ಸ್ ಒಳಗಡೆ ಮೆನ್ಷನ್ ಮಾಡ್ಬೇಕು. ದೇ ಹ್ಯಾವ್ ಟು ಮೆನ್ಷನ್ ದ ಲೆಟರ್ ನಂಬರ್ ಅಂಡ್ ಡೇಟ್ ಆಫ್ ದಿ ಲೆಟರ್. ಸೊ ಯಾವಾಗ ಎನ್ಕ್ವೈರಿ ಮಾಡಿದ್ರು ಅನ್ನೋದ್ರನ್ನ ಅವ್ರು ಏನ್ ಮಾಡ್ತಾರೆ, ರೆಫರೆನ್ಸ್ ಒಳಗಡೆ ಮೆನ್ಷನ್ ಮಾಡ್ಬೇಕು. ಸೊ ದೇ ಹ್ಯಾವ್ ಟು ರೆಫರೆನ್ಸ್ ನಂಬರ್, ಲೆಟರ್ ನಂಬರ್ ಅಂಡ್ ಡೇಟೆಡ್ ಸೊ ಅಂಡ್ ಸೊ. ಏನಂತ ಬರೀತಾರಲ್ಲ ಫಸ್ಟ್ ಪ್ಯಾರಾಗ್ರಾಫ್ ನೋಡ್ರಲ್ಲ, ಬಾಡಿ ಆಫ್ ದಿ ಲೆಟರ್. ಸೊ ದಟ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಇನ್ 3 ಪ್ಯಾರಾಗ್ರಾಫ್. ಸೊ ಇಲ್ಲಿ ನೋಡ್ರಿ, ವಿ ಹ್ಯಾವ್ ರಿಸೀವ್ಡ್ ಯುವರ್ ಲೆಟರ್ ಡೇಟೆಡ್ 10th November 2021. ಸೊ ಯಾವ ಡೇಟಿಗೆ ಅವರು ಲೆಟರ್ನ ಬರೆದಿದ್ರು ಅನ್ನೋದು ಯಾವಾಗ ನಿಮಗೆ ತಲುಪ್ತು ಅನ್ನೋದನ್ನ ಬರ್ರಿ. 10ನೇ ತಾರೀಕಿಗೆ ಬರೆದಿದ್ರು ಬೇಕಾದ್ರೆ ಅದೇ ಯಾವಾಗ ತಲುಪುತ್ತೆ ಅದನ್ನ ಹಾಕ್ರಿ, ಅಥವಾ ಯಾವಾಗ ಲೆಟರ್ ಬರೆದಿದ್ರು ಯಾವ ಲೆಟರ್ ಮುಟ್ಟಿದೆ ಅನ್ನೋದನ್ನ ಮೆನ್ಷನ್ ಮಾಡಿ. ವಿ ಹ್ಯಾವ್ ರಿಸೀವ್ಡ್ ಯುವರ್ ಲೆಟರ್ ಡೇಟೆಡ್ 10th November 2021 with thanks. So that is the first thing you have to do. ಸೊ ಎನ್ಕ್ವೈರಿ ಮಾಡಿದ್ದಕ್ಕೆ ನೀವೇನ್ ಮಾಡೋಕೆ ಅವ್ರಿಗೆ ಧನ್ಯವಾದವನ್ನ ಸೂಚಿಸಬೇಕು. ಸೊ ವಿ ಹ್ಯಾವ್ ರಿಸೀವ್ಡ್ ಯುವರ್ ಲೆಟರ್ ವಿತ್ ಥ್ಯಾಂಕ್ಸ್ ಅಂತ ಹೇಳ್ರಿ. ದೆನ್ ಆಸ್ ಪರ್ ಯುವರ್ ಡಿಸೈರ್ ವಿ ಆರ್ ಸೆಂಡಿಂಗ್ ಹಿಯರ್ ವಿತ್ ಅವರ್ ಲೇಟೆಸ್ಟ್ ಕೆಟಲಾಗ್ ಅಂಡ್ ಪ್ರೈಸ್ ಲಿಸ್ಟ್. ವಿ ಆರ್ ಗ್ಲಾಡ್ ಟು ಇನ್ಫಾರ್ಮ್ ಯು ದಟ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಹೈ ಕ್ವಾಲಿಟಿ ಅಂಡ್ ಮಾಡರ್ನ್ ರೆಡಿಮೇಡ್ ಗಾರ್ಮೆಂಟ್ಸ್. ಸೊ ಇಲ್ಲಿ ಏನ್ ಮಾಡ್ತಾರೆ, ದೇ ಟಾಕ್ ಅಬೌಟ್ ದೇರ್ ಕಂಪನಿ ಅದ. ಸೊ ತಮ್ಮ ಕಂಪನಿ ಬಗ್ಗೆ, ತಮ್ಮ ವ್ಯವಸ್ಥೆ ಬಗ್ಗೆ, ತಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಮೆನ್ಷನ್ ಮಾಡ್ತಾರೆ. ಸೊ ದೇ ಏನಂತ ಹೇಳಿದ್ರೆ, ಆಸ್ ಪರ್ ಯುವರ್ ಡಿಸೈರ್ ವಿ ಆರ್ ಸೆಂಡಿಂಗ್ ಹಿಯರ್ ವಿತ್ ದ ಪ್ರೈಸ್ ಲೇಟೆಸ್ಟ್ ಕೆಟಲಾಗ್ ಅಂಡ್ ಪ್ರೈಸ್ ಲಿಸ್ಟ್. ಸೊ ಈ ಪತ್ರದೊಂದಿಗೆ ನಾವೇನ್ ಮಾಡ್ತೀವಿ, ಇತ್ತೀಚಿನ ಬೆಲೆ ಪಟ್ಟಿ ಮತ್ತು ವಸ್ತುಗಳ ಪಟ್ಟಿಯನ್ನು ಕಳಿಸಿಕೊಡ್ತಾ ಇದ್ದೇವೆ. ಅಂಡ್ ವಿ ಆರ್ ಗ್ಲಾಡ್ ಟು ಇನ್ಫಾರ್ಮ್ ದಟ್ ವಿ ಆರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈ ಕ್ವಾಲಿಟಿ ಅಂಡ್ ಮಾಡರ್ನ್ ರೆಡಿಮೇಡ್ ಗಾರ್ಮೆಂಟ್ಸ್. ಅತ್ಯುನ್ನತ ಮತ್ತು ಸುಧಾರಿತ ಬಟ್ಟೆಗಳನ್ನು ನಿರ್ಮಾಣ ಮಾಡುವಂತ ನಮ್ಮದು ಸಂಸ್ಥೆ ಆಗಿದೆ ಅಂತ ಹೇಳ್ತಾ ಇದಾರೆ. ಸೊ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡ್ರಿ, ವೇಟ್. ಓಕೆ, ಸೆಕೆಂಡ್ ಪ್ಯಾರಾಗ್ರಾಫ್ ಒಳಗಡೆ ಏನ್ ಹೇಳ್ತಿರಲ್ಲ, ಜನರಲಿ ಯಾಕಂದ್ರೆ ಟ್ರೇಡ್ ಟರ್ಮ್ಸ್ ಬಗ್ಗೆ ಅವರು ಎನ್ಕ್ವೈರಿ ಮಾಡಿದ್ರು. ಸೊ ನಾವೇನ್ ಮಾಡ್ತಾ ಇದ್ವಿ, ಲಾರ್ಜ್ ಕ್ವಾಂಟಿಟಿ ಒಳಗಡೆ ಗೂಡ್ಸ್ ನ ಖರೀದಿ ಮಾಡೋದಕ್ಕೆ ಆಸಕ್ತಿಯನ್ನು ಹೊಂದಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಸೊ ವಾಟ್ ಈಸ್ ದಿ ಟ್ರೇಡ್ ಟರ್ಮ್ಸ್ ಅಪ್ಲಿಕೇಬಲ್ ಟು ದಿ ಬೈಯರ್ ಆಫ್ ಎ ಲಾರ್ಜ್ ಕ್ವಾಂಟಿಟಿ ಅಥವಾ ಹೋಲ್ಸೇಲ್ ಬೈಯರ್ಗೆ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಇವರು ಹಾಕ್ತಾರ ಅನ್ನೋದ್ರ ಬಗ್ಗೆ ಸೆಕೆಂಡ್ ಪ್ಯಾರಾಗ್ರಾಫ್ ಒಳಗಡೆ ಮೆನ್ಷನ್. ದಟ್ ಇಸ್ ದಿ ಬಾಡಿ ಆಫ್ ದಿ ಲೆಟರ್ ಅಥವಾ ಮೇನ್ ಕಂಟೆಂಟ್ ಕಂಪೋನೆಂಟ್ ಆಫ್ ದಿ ಲೆಟರ್. ಸೊ ಏನಂತ ಹೇಳ್ತಿರಲ್ಲ, ಜನರಲಿ ವಿ ವಿಲ್ ಅಲೋ 20% trade discount for the wholesale buyer and bear freight to your station ಅಂತ ಇದೆ. ಸೊ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಲ್ಲಿ, ಹೋಲ್ಸೇಲ್ ಖರೀದಿದಾರರಿಗೆ ಏನ್ ಮಾಡ್ತೀವಿ ಅಂದ್ರೆ ಸಗಟು ವ್ಯಾಪಾರಿಗಳಿಗೆ 20% ರಿಯಾಯಿತಿಯನ್ನು ನೀಡ್ತೇವೆ. ಜೊತೆಗೆ ಸೊ ವಿ ವಿಲ್ ಬೇರ್ ದಿ ಫ್ರೆಟ್ ಚಾರ್ಜಸ್ ಟು ಯುವರ್ ಸ್ಟೇಷನ್ ಅಂತ ಇದೆ. ಅಂದ್ರೆ ವಸ್ತುಗಳನ್ನು ನಿಮ್ಮ ಬಳಿಗೆ ತಲುಪಿಸುವಂತ ಖರ್ಚನ್ನು ಕೂಡ ನಾವೇ ನೋಡ್ಕೊಳ್ತೀವಿ. ದಟ್ ಇಸ್ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಅಂತ ಇದೆ. ಸೊ ದಟ್ ಇಸ್ ಆಲ್ಸೋ ಫೆಸಿಲಿಟಿ ಪ್ರೊವೈಡೆಡ್ ಬೈ ದಿ supplier. So generally we allow 20% discount on the wholesale to the wholesale buyer and bear freight charges. In case annual purchase exceeds 5 lakh, we will allow additional 5% discount ಅಂತ ಇದೆ. ಸೊ 1 ಲಕ್ಷಕ್ಕಿಂತ ಹೆಚ್ಚಿನ 5 lakhsಗಿಂತ ಹೆಚ್ಚಿನ ಆದೇಶ ಬಂದ್ರೆ, ಸಪೋಸ್ ದ 5 ಅಂದ್ರೆ 5 ಲಕ್ಷಕ್ಕಿಂತ ವಾರ್ಷಿಕವಾಗಿ 5 ಲಕ್ಷಕ್ಕಿಂತ ಹೆಚ್ಚು ವಸ್ತುಗಳಿಗೆ ಅವ್ರ ಕಡೆ ಏನಾದರೂ ಬೇಡಿಕೆ ಬಂದ್ರೆ, ಸೊ ದೇ ವಿಲ್ ಆಫರ್ ಅಡಿಷನಲ್ 5% ಎಕ್ಸ್ಟ್ರಾ ಡಿಸ್ಕೌಂಟ್. And for cash purchase, so they offer special discount of 4% will be allowed anta. So that is they mentioned the terms and conditions of their offer. So cash payment ಮಾಡಿ ತೊಗೊಂಡ್ರೆ ಅಥವಾ prepayment ನ ಮಾಡಿ ತೊಗೊಂಡ್ರೆ, so they offer additional 4% discount, right? 20% discount plus 4% discount. So in total they offer 24% of discount plus freight charges. If the annual purchase exceeds 5 lakh, they offer additional 5%. So in total, so they are offering 29% of discount. Okay. So is to mention now, so that is mentioned in the body of the letter. So last again closing line. So third paragraph ಒಳಗಡೆ closing line ನ ಮಾಡಬೇಕು. ಏನಂತ ಕ್ಲೋಸ್ ಮಾಡ್ತಾರೆ ನೋಡ್ರಿ, we hope our offer will satisfy you. So ನಮ್ಮ ಏನಂತೀರಿ,
ಅವರು ನೀಡುವಂತ ರಿಯಾಯಿತಿ ನಿಮ್ಗೆ ಏನಾಗುತ್ತೆ ತೃಪ್ತಿಯನ್ನು ನೀಡ್ತಿದೆ ಅಂತ ಬರ್ತಾ ಇದ್ರಲ್ಲ. ಸೊ ವಿ ಹೋಪ್ ಅವರ್ ಆಫರ್ ವಿಲ್ ಸ್ಯಾಟಿಸ್ಫೈ ಯು ಅಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಆರ್ಡರ್ ಅಟ್ ಅರ್ಲಿಯೆಸ್ಟ್ ಅಂತ. ಸೊ ಆದಷ್ಟು ಬೇಗ ನೀವು ತಮ್ಮ ಆದೇಶವನ್ನು ನೀಡ್ತೀರಿ ಎಂದು ನಾವು ನಂಬಿದ್ದೇವೆ ಅಂತ ಅವ್ರು ಏನ್ ಮಾಡ್ತಾರಲ್ಲ ಪತ್ರವನ್ನು ಮುಕ್ತಾಯಗೊಳಿಸ್ತಾರೆ. ಸೊ ದಟ್ ಇಸ್ ದಿ ಕ್ಲೋಸಿಂಗ್ ಪ್ಯಾರಾಗ್ರಾಫ್. ವಿ ಹೋಪ್ ಯು ವಿಲ್ ಲವ್ ದಿ our offer ಬರಿಬೋದಲ್ಲೇ we hope our offer will satisfy you and we are looking forward for your valuable order as early as possible ಅಂತ ಕೂಡ ಹಾಕ್ಬೋದು. ಆದಷ್ಟು ಬೇಗ ನೀವು ತಮ್ಮ ಆದೇಶವನ್ನು ನೀಡ್ತೀರಿ ಅಂತ ನಾವು ನಂಬಿದ್ದೇವೆ ಅಂತ ಲೆಟರ್ನ ಕ್ಲೋಸ್ ಮಾಡೋದು. ಸೊ ಥ್ಯಾಂಕಿಂಗ್ ಯು. ಸೊ ಯಾರು ಇಲ್ಲಿ ಫ್ರಮ್ ಅಡ್ರೆಸ್. ಸೊ yours faithfully ಶ್ರೀ ಚನ್ನಬಸವ ಟ್ರೇಡಿಂಗ್ ಕಂಪನಿ. ಸೊ who is writing the letter? Mahadev. Who is the Mahadev? Does the designation of the Mahadev, ಸೇಲ್ಸ್ ಮ್ಯಾನೇಜರ್. ಯಾಕಂದ್ರೆ ರೆಡಿಮೇಡ್ ಗಾರ್ಮೆಂಟ್ಸ್ ನ ಮಾರೋರು ಯಾರಲ್ಲೇ ಅಂತ ಸಪ್ಲೈ ಮಾಡೋರು ಯಾರು? ಸೇಲ್ಸ್ ಮ್ಯಾನೇಜರ್ ಇಸ್ ದಿ ರೆಸ್ಪಾನ್ಸಿಬಲ್ ಪರ್ಸನ್. ಸೊ ಹಿ ಇಸ್ ರೈಟಿಂಗ್ ದಿ ರಿಪ್ಲೈ ಲೆಟರ್. ಸೊ ಏನಂತ ಮೆನ್ಷನ್ ಮಾಡಿದ್ರಲ್ಲ ಇಲ್ಲಿ ಅಟ್ಯಾಚ್ಮೆಂಟ್ಸ್ ನ ಹಾಕ್ಬೇಕು. ಸೊ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಯು ಆರ್ ಸೆಂಡಿಂಗ್ ಎ ಕೆಟಲಾಗ್. ಸೊ ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಹಾಕಿ. ಸೊ ಇಲ್ಲಿ ಪ್ರೈಸ್ ಕೊಟೇಶನ್ ಅಟ್ಯಾಚ್ಮೆಂಟ್ ಅಂತ ಹಾಕಿ ನೀವು ಪ್ರೈಸ್ ಕೆಟಲಾಗ್ ಅಂತ ಹಾಕ್ಬೋದು. ಕೆಟಲಾಗ್ ಆಫ್ ದಿ ಗೂಡ್ಸ್, ಪ್ರೈಸ್ ಲಿಸ್ಟ್ ಅಂತ ಮೆನ್ಷನ್ ಮಾಡ್ಬೋದು. ಸೊ ಅದೊಂದನ್ನ ಮೆನ್ಷನ್ ಮಾಡಬೇಕು, ಕೊಟ್ಟಿಲ್ಲ. ಸೊ ದಿಸ್ ಇಸ್ ಅಬೌಟ್ ಎನ್ಕ್ವೈರಿ. ದಿಸ್ ಇಸ್ ಅಬೌಟ್ ಎನ್ಕ್ವೈರಿ ಅಂಡ್ ರಿಪ್ಲೈ ಲೆಟರ್. ಸೊ ಅದೇ ರೀತಿ ಬೇರೆ 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 ರೀತಿಯಾದಂಥ ಎಕ್ಸಾಂಪಲ್ಸ್ ನ ಕೊಟ್ಟಿದ್ದಾರೆ ಅಲ್ಲೇ. ಸೊ ಫಾರ್ ಇಲ್ಲಿ ನೋಡ್ರಿ ಏನ್ ಕೊಟ್ಟರೆ, ರೈಟ್ ಎ ಎನ್ಕ್ವೈರಿ ಲೆಟರ್ ಫಾರ್ ರಿಕ್ವೆಸ್ಟಿಂಗ್ ಟು ಸೆಂಡ್ ದಿ ಕೆಟಲಾಗ್ ಅಂಡ್ ಪ್ರೈಸ್ ಲಿಸ್ಟ್ ಆಫ್ ದಿ ಎಲೆಕ್ಟ್ರಿಕ್ ಮೆಟೀರಿಯಲ್ ಅಂಡ್ ಗೆಟ್ ಅಂಡ್ ಎ ಜೆನ್ಯೂನ್ ರಿಪ್ಲೈ. ಸೊ ಸೇಮ್ ಲೆಟರ್ನ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಕಲ್ಲ, ಎಲೆಕ್ಟ್ರಿಕ್ ಗೂಡ್ಸ್ ಬಗ್ಗೆ ಸಪ್ಲೈ ಮಾಡೋರಿಗೆ ನೀವೇನ್ ಮಾಡಕಲ್ಲ ಎನ್ಕ್ವೈರಿ ಲೆಟರ್ನ ಬರೀಬೇಕು. ಏನು ಪ್ರೈಸ್ ಕೆಟಲಾಗ್ ನ ಕಳಿಸ್ಕೊಡೋಕೆ, ಆಮೇಲೆ ರಿಪ್ಲೈ ಲೆಟರ್ನು ಕೂಡ ಬರೀಬೇಕು. ಸೊ ಇದೊಂದು ಎಕ್ಸಾಂಪಲ್ ನೋಡ್ಬಿಡ್ರಿ ಲೆಟರ್ ಒಳಗಡೆ. ಶ್ರೀ ವೀರಭದ್ರೇಶ್ವರ ಎಲೆಕ್ಟ್ರಿಕಲ್ಸ್ ಕಂಪ್ನಿ. ಸೊ ಇಲ್ಲಿ ನೀವೇನ್ ಮಾಡ್ಬೋದು, ಟ್ರೇಡರ್ ಅಂತ ಹಾಕೋಬಹುದು ಅಥವಾ ನೇಚರ್ ಆಫ್ ಬಿಸ್ನೆಸ್ ನ ಮೆನ್ಷನ್ ಮಾಡೋದು. ಶ್ರೀ ಭದ್ರೇಶ್ವರ ಎಲೆಕ್ಟ್ರಿಕಲ್ಸ್ ಅಂತ ಹಾಕಿದ್ದಾರೆ. ಹೋಲ್ಸೇಲ್ ಅಂಡ್ ರಿಟೇಲ್ ಡೀಲರ್ ಅಂತ ಹಾಕ್ಬೋದು. ಹೋಲ್ಸೇಲ್ ಅಂಡ್ ರಿಟೇಲ್ ಡೀಲರ್ ಅಂತ ಹಾಕ್ಬೋದು. ಸೊ ನೇಮ್ ಆಫ್ ದಿ ಅಡ್ರೆಸ್ ಆಫ್ ದಿ ಕಂಪ್ನಿ. ಸೊ ಡೇಟ್ ಆಫ್ ದಿ ಲೆಟರ್. ಸೊ ಯಾವಾಗ ಲೆಟರ್ನ ಬರಿತಾ ಇದ್ದೇವೆ ಹೌದಾ. ಸೊ ಯಾರಿಗೆ ಬರಿತಾ ಇದ್ದಾರೆ? ಟು ಜಹಿಂದ್ ಕಂಪ್ನಿ ಇಂಡಸ್ಟ್ರಿಯಲ್ ಎಸ್ಟೇಟ್. ಸೊ ದೇ ಆರ್ ದಿ ಮ್ಯಾನುಫ್ಯಾಕ್ಚರರ್. ಸೊ ಜನರಲಿ ಎನ್ಕ್ವೈರಿ ಲೆಟರ್ಸ್ ಆರ್ ರಿಟರ್ನ್ ಟು ದಿ ಮ್ಯಾನುಫ್ಯಾಕ್ಚರರ್ಸ್. ಯಾರು ವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಇರ್ತಾರೆ ಅವರಿಗೆ ಎನ್ಕ್ವೈರಿನ ಮಾಡ್ತಾರೆ. ಸೊ ನಿಮ್ಮಲ್ಲಿ ಯಾವ ವಸ್ತುಗಳು ದೊರೀತಾವೆ, ಯಾವ ಬೆಲೆಗೆ ದೊರೀತಾವೆ, ವಾಟ್ ಆರ್ ದಿ ಟರ್ಮ್ಸ್, ವಾಟ್ ಆರ್ ದಿ ಆಫರ್. ಸೊ ನೀವೇನು ರಿಯಾಯಿತಿ ಕೊಡ್ತಿರೋದನ್ನ ಎನ್ಕ್ವೈರಿ ಮಾಡ್ತಾರೆ. ಸೊ ಲೆಟರ್ ಇಸ್ ರಿಟರ್ನ್ ಟು ಜಹಿಂದ್ ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್, ಮೈಸೂರು ರೋಡ್, ಎಕ್ಸೆಟ್ರಾ. ಸೊ ದಟ್ ಇಸ್ ದಿ ಅಡ್ರೆಸ್ ಆಫ್ ದಿ ಮ್ಯಾನುಫ್ಯಾಕ್ಚರರ್. ಸೊ ಡಿಯರ್ ಸರ್, ಸಬ್ಜೆಕ್ಟ್ ಅನ್ನ ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಸೊ ವೈ ಯು ಆರ್ ರೈಟಿಂಗ್ ದಿ ಲೆಟರ್? ಸೊ ಟು ಎನ್ಕ್ವೈರ್ ದಿ ಎನ್ಕ್ವೈರಿ ಆಫ್ ಕೆಟಲಾಗ್ ಅಂಡ್ ಪ್ರೈಸ್ ಲಿಸ್ಟ್ ಆಫ್ ದಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್. ಸೊ ಎಲೆಕ್ಟ್ರಿಕ್ ವಸ್ತುಗಳ ಅಥವಾ ಎಲೆಕ್ಟ್ರಿಕ್ ಉಪಕರಣಗಳ ಬೆಲೆ ಪಟ್ಟಿ ಮತ್ತು ವಸ್ತುಗಳ ಪಟ್ಟಿಯನ್ನು ಒದಗಿಸಿಕೊಡುವ ಕುರಿತು ಅಂತ ಹೇಳಿದ್ರು. ಸೊ ದಟ್ ಇಸ್ ದಿ ಸಬ್ಜೆಕ್ಟ್. ಸೊ ರೆಫರೆನ್ಸ್ ಏನಾಗ್ತಿರಲಿ, ಲರ್ನ್ ಫ್ರಮ್ ದಿ ಲೋಕಲ್ ಡೀಲರ್ ಅಂತ ಇದೆ. ಸೊ ನಿಮಗೆ ಅವರು ಸಪ್ಲೈ ಮಾಡ್ತಾರ ಅಥವಾ ಅವ್ರ ಮ್ಯಾನುಫ್ಯಾಕ್ಚರ್ ಅದರ ಅನ್ನೋ ಮಾಹಿತಿ ನಿಮಗೆ ಯಾವ ರೀತಿ ಗೊತ್ತಾಯ್ತು? ವೆದರ್ ಯು ಹ್ಯಾವ್ ರೆಫರ್ಡ್ ದಿ ಅಡ್ವರ್ಟೈಸ್ಮೆಂಟ್ ಆರ್ ಯು ನೌನ್ ಬೈ ವರ್ಡ್ ಆಫ್ ಮೌತ್ ಅಂತ ಇದ್ರು. ಸೊ ಬೇರೆಯವರು ಯಾರಾದ್ರೂ ನಿಮ್ಗೆ ಹೇಳಿದ್ರು, ಸೊ ಅದನ್ನ ನೀವು ರೆಫರೆನ್ಸ್ ನ ಕೊಡ್ಬೇಕು. ಅಥವಾ ಯಾರಾದ್ರೂ ಬೇರೆ ವ್ಯಾಪಾರಿಗಳು ನಿಮ್ಗೆ ಅವ್ರ ರೆಫರೆನ್ಸ್ ನ ಕೊಟ್ಟಿದ್ರೆ ಯು ಕ್ಯಾನ್ ಮೆನ್ಷನ್ ದಿ ರೆಫರೆನ್ಸ್ ನೇಮ್. ಸೊ ಯಾರನ್ನ ಅವ್ರ ಬಗ್ಗೆ ಹೇಳಿದ್ರು ಅನ್ನೋದನ್ನ ನೀವು ಅಲ್ಲಿ ರೆಫರೆನ್ಸ್ ಮಾಡ್ಬೋದು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ರೆಫರೆನ್ಸ್ ಲರ್ನ್ ಫ್ರಮ್ ದಿ ಲೋಕಲ್ ಡೀಲರ್ಸ್ ಅಂತ. ಸೊ ಸ್ಥಳೀಯ ವ್ಯಾಪಾರಿಗಳಿಂದ ತಿಳಿಯಿತು ನಿಮ್ ಬಗ್ಗೆ ಅಂತ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ನೋಡ್ರಿ, we are glad to inform you that on the auspicious occasion of the Vijayadashmi, we have opened wholesale and retail electrical equipment business in Bijapur city. ಸೊ ಇವ್ರೇನ್ ಮಾಡಿದ್ರಲ್ಲ, ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು. ಸೊ ದೀಪಾವಳಿ ವಿಜಯದಶಮಿ ಪ್ರಯುಕ್ತ ಏನ್ ಮಾಡಿದ್ರೆ ನಾವು, ಸೊ ವಿಜಾಪುರ ಸಿಟಿಯಲ್ಲಿ ಹೊಸದಾದಂತ ಒಂದು ಹೋಲ್ಸೇಲ್ ಮತ್ತು ರಿಟೇಲ್ ಎಲೆಕ್ಟ್ರಿಕ್ ಮಳಿಗೆಯನ್ನು ತೆಗೆದಿದ್ದೇವೆ ಅಂತ ಮೆನ್ಷನ್ ಮಾಡಿದ್ರು. ಸೊ ವಿ ಆರ್ ಗ್ಲಾಡ್ ಟು ಇನ್ಫಾರ್ಮ್ ಯು ದಟ್ ವಿ ಆರ್ ದಿ ಆನ್ ದಿ ಆಸ್ಪಿಷಿಯಸ್ ಒಕೇಶನ್ ಆಫ್ ದಿ ವಿಜಯದಶಮಿ. ಸೊ ಯೂಶುವಲಿ ಹೊಸ ಮಳಿಗೆಗಳನ್ನ, ಹೊಸ ಶಾಪ್ ನ ವಿಜಯದಶಮಿಗೆ ತೆಗಿತಾರಲ್ಲ, ಅದು ಮೆನ್ಷನ್ ಮಾಡಿರಲಿ. ಆನ್ ದ ಆಸ್ಪಿಷಿಯಸ್ ಒಕೇಶನ್ ಆಫ್ ದಿ ವಿಜಯದಶಮಿ ವಿ ಹ್ಯಾವ್ ಓಪನ್ wholesale and retail electrical equipment business in Bijapur city. So that is about
they about them. So ಅವ್ರ ಬಗ್ಗೆ ಅವ್ರು ಏನ್ ಮಾಡಿದ್ರಲ್ಲ ಫಸ್ಟ್ ಪ್ಯಾರಾಗ್ರಾಫ್ ಒಳಗಡೆ ಹೇಳ್ಕೊಂಡು. ಸೆಕೆಂಡ್ ಒನ್ ಇಸ್ ಮೇನ್ ಕಂಪೋನೆಂಟ್, ದಟ್ ಇಸ್ ದಿ ಬಾಡಿ ಆಫ್ ದಿ ಲೆಟರ್. ಸೊ ಬಾಡಿ ಆಫ್ ದಿ ಲೆಟರ್ ಒಳಗಡೆ ಏನಂತ ಹೇಳ್ತಾರಲ್ಲ, ವಿ ಹರ್ಡ್ ಯುವರ್ ನೇಮ್ ಆಸ್ ಎ ಲೀಡಿಂಗ್ ಬಿಸ್ನೆಸ್ ಮ್ಯಾನ್ ಇನ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಇನ್ ನಾರ್ತ್ ಕರ್ನಾಟಕ. ಸೊ ಅವ್ರ ಬಗ್ಗೆ ಸ್ವಲ್ಪ ಹೊಗಳಿಕೆಯನ್ನ ಮಾಡ್ತಿದ್ದಾರೆ. ಸೊ ಏನಂತ ಹೇಳಿದ್ರೆ ಬಾಡಿ ಆಫ್ ಲೆಟರ್ ಒಳಗೆ, ವಿ ಹರ್ಡ್ ಯುವರ್ ನೇಮ್ ಆಸ್ ಎ ಲೀಡಿಂಗ್ ಬಿಸ್ನೆಸ್ ಮ್ಯಾನ್ ಇನ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಇನ್ ನಾರ್ತ್ ಕರ್ನಾಟಕ ಏರಿಯಾ. ಸೊ ನಾವು ನಿಮ್ಮ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇವೆ, ನೀವು ಏನು ಉತ್ತರ ಕರ್ನಾಟಕದಲ್ಲಿ ಒಬ್ಬ ಪ್ರತಿಷ್ಠಿತ ಆ ಏನು ವಿದ್ಯುತ್ ಉಪಕರಣಗಳನ್ನ ಒದಗಿಸುವಂತ ಒಬ್ಬ ಗಣ್ಯ ವ್ಯಾಪಾರಸ್ಥರಾಗಿದ್ದೀರಿ ಎಂದು ನಾವು ತಿಳಿದುಕೊಂಡಿದ್ದೇವೆ, ಅಥವಾ ಅದನ್ನು ತಿಳಿದುಕೊಳ್ಳಲು ಸಂತೋಷವೆನಿಸುತ್ತದೆ ಅಂತ ಬರಿಬೋದಲ್ಲ. ಸೊ ವಿ ಹ್ಯಾವ್ ಪ್ಲಾನ್ ಟು ಸ್ಟಾಕ್ ದ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಫಾರ್ ಕಮಿಂಗ್ ದಸರಾ ಅಂಡ್ ದಿವಾಲಿ ಫೆಸ್ಟಿವಲ್, ಹೆನ್ಸ್ ಪ್ಲೀಸ್ ಅರೇಂಜ್ ಟು ಸೆಂಡ್ ದಿ ಲೇಟೆಸ್ಟ್ ಕೆಟಲಾಗ್ ಅಂಡ್ ಪ್ರೈಸ್ ಲಿಸ್ಟ್ ಅಂತ ಹೇಳ್ತಾರೆ. ಸೊ ನಾವು ಬರುವಂತ ದೀಪಾವಳಿ ಮತ್ತು ದಸರಾ ಹಬ್ಬಕ್ಕೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಉಪಕರಣಗಳ ವಸ್ತುಗಳನ್ನ ಶೇಖರಿಸಿಟ್ಟುಕೊಳ್ಳಲು ಆಸಕ್ತಿಯನ್ನು ಹೊಂದಿದೆ. ಸೊ ಏನಂತ ಹೇಳ್ತಾರಲ್ಲ, ಹೆನ್ಸ್ ಪ್ಲೀಸ್ ಅರೇಂಜ್ ಟು ಸೆಂಡ್ ದಿ ಲೇಟೆಸ್ಟ್ ಕೆಟಲಾಗ್ ಅಂಡ್ ಪ್ರೈಸ್ ಲಿಸ್ಟ್. ಸೊ ಯಾವಾಗಲೂ ನೀವೇನ್ ಮಾಡ್ಬೇಕಲ್ಲ, ಲೇಟೆಸ್ಟ್ ಪ್ರೈಸ್ ಲಿಸ್ಟ್ ಅನ್ನ ಮತ್ತು ಕೆಟಲಾಗ್ ಅನ್ನ ಕಳಿಸ್ಕೊಡೋದಕ್ಕೆ ಅವ್ರಿಗೆ ಕೇಳ್ಕೋಬೇಕು. ಸೊ ಏನಂತ ಹೇಳ್ತಾರಲ್ಲ, ನೀವು ಇತ್ತೀಚಿನ ತಮ್ಮ ಬೆಲೆ ಪಟ್ಟಿ ಮತ್ತು ವಸ್ತುಗಳ ಪಟ್ಟಿಯನ್ನ ಯಾದಿಯನ್ನ ನಮಗೆ ಆದಷ್ಟು ಬೇಗ ತಲುಪಿಸಿಕೊಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ. So hence, please arrange to send your latest catalog and price list and let us know your trade terms for the large scale buyers. ಸೊ ದೀರ್ಘಾವಧಿ ಅಥವಾ ದೊಡ್ಡ ಪ್ರಮಾಣದ ಖರೀದಿದಾರಿಗೆ ಅಂದ್ರೆ ಅಥವಾ ಹೋಲ್ಸೇಲ್ ಬೈಯರಿಗೆ ನೀವು ಯಾವ ರೀತಿಯಾದಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹಾಕ್ತೀರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ರಿ ಅಂತ ಕೊಟ್ಟರೆ. ಅಂಡ್ ಲೆಟ್ ಅಸ್ ನೋ ಯುವರ್ ಟ್ರೇಡ್ ಟರ್ಮ್ಸ್ ಫಾರ್ ದಿ ಲಾರ್ಜ್ ಸ್ಕೇಲ್ ಬೈಯರ್ಸ್, ಇಟ್ ವಿಲ್ ಹೆಲ್ಪ್ ಅಸ್ ಟು ಪ್ಲೇಸ್ ದಿ ಆರ್ಡರ್ ಇನ್ ಫ್ಯೂಚರ್. ಸೊ ಭವಿಷ್ಯದಲ್ಲಿ ನಾವು ಆದೇಶವನ್ನು ನೀಡೋದಕ್ಕೆ ಅದು ಸೂಕ್ತವಾಗ್ತಿದೆ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಿದರೆ. ಸೊ ಹೋಪ್ ವಿ ವಿಲ್ ರಿಸೀವ್ ಯುವರ್ ರಿಪ್ಲೈ ಆಸ್ ಅಟ್ ಅರ್ಲಿಯೆಸ್ಟ್ ಅಂತ, ಆದಷ್ಟು ಬೇಗ ನೀವು ಬೆಲೆ ಪಟ್ಟಿಯನ್ನು ಕಳಿಸ್ಕೊಡ್ತಾರೆ ಎಂದು ನಂಬಿದ್ದೇವೆ. ಥ್ಯಾಂಕಿಂಗ್ ಯು. ಸೊ ಕಂಪ್ನಿ ಪರವಾಗಿ ಯಾರು ಲೆಟರ್ ಬರೆದಿದ್ದಾರೆ, ಅಶೋಕ್ ಪವಾರ್. ಯಾರೋ ಅಶೋಕ್ ಪವಾರ್, ಈಸ್ ಎ ಪ್ರಾಪರೇಟರ್ ಆಫ್ ದಿ ಕಂಪ್ನಿ. ಸೊ ಹೊಸ ಕಂಪ್ನಿ ಆಗಿರೋದಲ್ಲ, ಸೊ ಮಾಲಕ ನೇರವಾಗಿ ಎನ್ಕ್ವೈರಿ ಮಾಡಿದೆ. ಸೊ ರಿಪ್ಲೈ ಟು ದಿಸ್ ಲೆಟರ್. ಸೊ ಜೈ ಹಿಂದ್ ಪಬ್ಲಿಕೇಶನ್ ದವರು ಏನ್ ಮಾಡ್ತಾರೆ, ಆ ಎನ್ಕ್ವೈರಿ ಲೆಟರ್ಗೆ ರಿಪ್ಲೈ ಮಾಡ್ತಾರೆ. ಸೊ ಸೇಮ್ ಅಡ್ರೆಸ್ ಟು ಯಾರಿಗೆ, ಯಾರು ಎನ್ಕ್ವೈರಿ ಮಾಡಿದ್ರಲ್ಲ, ಟು ಪ್ರಾಪರೇಟರ್. ಹೌದಾ? So to proprietor, address of the company. So ಗಾಜಿಯಾಬಾದ್ ಬಿಜಾಪುರ ಅಂತ ಇದೆ ನಾವು. ಸೊ ಪೂರ್ತಿ ಮೆನ್ಷನ್ ಮಾಡ್ರಿ, ಏನು ಅಡ್ರೆಸ್ ತೊಗೊಂಡಿರ್ತೀರಿ ಅಲ್ಲ ಹಿಂದೆ ಎನ್ಕ್ವೈರಿ ಒಳಗಡೆ, ಅದೇ ಅಡ್ರೆಸ್ ನ ತಗೋಬೇಕು. ದೆನ್ ಡಿಯರ್ ಸರ್ ಸಲ್ಯೂಟೇಷನ್ ಅಥವಾ ರೆಸ್ಪೆಕ್ಟೆಡ್ ಸರ್ ಹಾಕ್ರಿ, ಡಿಯರ್ ಸರ್ ಹಾಕ್ರಿ, ನಡೆಯುತ್ತೆ. ಸಬ್ಜೆಕ್ಟ್ ಸಬ್ಜೆಕ್ಟ್ ಏನ್ರಿ ಇಲ್ಲಿ ಏನ್ ಕೇಳಿದ್ರು ಅವರು, ಪ್ರೈಸ್ ಕೆಟಲಾಗ್ ನ ಪ್ರೈಸ್ ಲಿಸ್ಟ್ ನ ಮತ್ತು ಕೆಟಲಾಗ್ ನ ಕಳಿಸ್ಕೊಡಕ್ಕೆ ಹೇಳಿದ್ರು. ಸಬ್ಜೆಕ್ಟ್ ರಿಗಾರ್ಡಿಂಗ್ ಸೆಂಡಿಂಗ್ ಕೆಟಲಾಗ್ ಅಂಡ್ ಪ್ರೈಸ್ ಲಿಸ್ಟ್ ಆಫ್ ದಿ ಎಲೆಕ್ಟ್ರಿಕಲ್ ಗೂಡ್ಸ್ ಅಂತ ಹಾಕ್ಬೋದು. ಸೊ ಸೆಂಡಿಂಗ್ ಕೆಟಲಾಗ್ ಅಂಡ್ ಪ್ರೈಸ್ ಲಿಸ್ಟ್ ಆಫ್ ರಿಗಾರ್ಡಿಂಗ್ ಅಂತ ಹಾಕ್ರಿ. ರೆಫರೆನ್ಸ್ ರಿಪ್ಲೈ ಲೆಟರ್ ಒಳಗಡೆ ಏನ್ ಮಾಡ್ಬೇಕಲ್ಲ, ಹಿಂದೆ ಬಂದಂತ ಪತ್ರದ ಸಂಖ್ಯೆ ಮತ್ತು ಅದರ ದಿನಾಂಕವನ್ನ ಮೆನ್ಷನ್ ಮಾಡ್ಬೇಕಿಲ್ಲ. ರೆಫರೆನ್ಸ್ ಯುವರ್ ಲೆಟರ್ ನಂಬರ್ ಸೊ ಅಂಡ್ ಸೊ ಡೇಟೆಡ್ ಸೊ ಅಂಡ್ ಸೊ. ಸೊ ಯಾವಾಗ ಪತ್ರವನ್ನ ಬರೆದಿರ್ತಾರೆ ಇರ್ತಲ್ಲ, ಸೊ ಡೇಟ್ ಆಫ್ ದಿ ಲೆಟರ್. ಸೊ ಅವ್ರು ಯಾವಾಗ ಲೆಟರ್ ಬರೆದಿದ್ದಾರೆ ಆ ಡೇಟ್ ಅನ್ನ ನೀವೇನ್ ಮಾಡ್ಬೋದು, ಇಲ್ಲಿ ಮೆನ್ಷನ್ ಮಾಡ್ಬೋದು. ವಿ ಹ್ಯಾವ್ ರಿಸೀವ್ಡ್ ಯುವರ್ ಲೆಟರ್ ಡೇಟೆಡ್ ಸೊ ಅಂಡ್ ಸೊ. ಸೊ ಇಲ್ಲಿ ಏನ್ ಡೇಟ್ ಮಾಡಿದ್ರೆ ಅದನ್ನೇ ಕೊಟ್ಟಿದ್ದಾರೆ. ವಿ ಹ್ಯಾವ್ ರಿಸೀವ್ಡ್ ಯುವರ್ ಲೆಟರ್ ಡೇಟೆಡ್, ಅವ್ರು ಯಾವಾಗ ಪತ್ರವನ್ನ ಬರೆದಿದ್ರು ಅಥವಾ ಎನ್ಕ್ವೈರಿ ಲೆಟರ್ ನ ಬರೆದಿದ್ರು ಆ ಡೇಟ್ ನ ಮೆನ್ಷನ್ ಮಾಡ್ಬೇಕು. ವಿ ಹ್ಯಾವ್ ರಿಸೀವ್ಡ್ ಯುವರ್ ಲೆಟರ್ ಡೇಟೆಡ್ 6 September 2021 with thanks. So that is the important thing. So you should first thank the ಯಾರು ಬಯರ್ ಅಂತ ಅದನ್ನು ಪ್ರಾಸ್ಪೆಕ್ಟಿವ್ ಬಯರ್. ಸೊ ಏನು ಕೆಟಲಾಗ್ ಕಳಿಸ್ಕೊಟ್ಟಿದ್ದಕ್ಕೆ ಅಥವಾ ರಿಕ್ವೆಸ್ಟ್ ನ ಮಾಡಿದಕ್ಕೋಸ್ಕರ ಅವ್ರನ್ನ ಅಥವಾ ಅವರ ಸಪ್ಲೈಯರ್ ನ ಅಪ್ರೋಚ್ ಮಾಡೋದಕ್ಕೋಸ್ಕರ ಯು ಹ್ಯಾವ್ ಟು thank them. Then we are pleased to state that we are proceeding high quality of electrical materials since 30 years ಅಂತ ಇದೆ. ಸೊ ಇಲ್ಲಿ ಏನ್ ಮಾಡಿದ್ರು, ಫಸ್ಟ್ ಪ್ಯಾರಾಗ್ರಾಫ್ ಅಗೇನ್ ದೇ ಟೆಲ್ ಅಬೌಟ್ ದೇರ್ ಕಂಪ್ನಿ. ಸೊ ಅವ್ರ ಕಂಪ್ನಿ ಬಗ್ಗೆ ಅವ್ರು ಏನ್ ಮಾಡ್ತಾರಲ್ಲ ಮೆನ್ಷನ್ ಮಾಡ್ತಾರೆ. ಸೊ ವಿ ಆರ್ ಆಲ್ಸೋ ಒನ್ ಆಫ್ ದಿ ಲೀಡಿಂಗ್ ಕಂಪ್ನಿ ಇನ್ ದಿ ಎಲೆಕ್ಟ್ರಾನಿಕ್ ಗೂಡ್ಸ್. ಸೊ ವಿ ಆರ್ ಸರ್ವಿಂಗ್ ಸಿನ್ಸ್ 30 years ಅಂತ ಹೇಳಿದ್ರಲ್ಲಿ. ಸೊ ಸೆಕೆಂಡ್ ಮೇನ್ ಬಾಡಿ ಪ್ಯಾರಾಗ್ರಾಫ್ ಒಳಗಡೆ ಸೊ ಏನ್ ಮಾಡೋಕಲ್ಲ, ಬಾಡಿ ಆಫ್ ದಿ ಲೆಟರ್ ಬರಬೇಕು. ಅವ್ರ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ, ಪ್ರೈಸ್ ಕೊಟೇಶನ್ ಕಳಿಸ್ಕೊಡ್ತಾ ಇದ್ದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಬೇಕು. ಆಸ್ ಪರ್ ಯುವರ್ ಡಿಸೈರ್, we are sending here with our latest catalog and price list of the material manufactured by us. Generally, we allow 15% of discount for the wholesale buyers and bear the freight to your station. ಸೇಮ್ ಏನಂತ ಹೇಳ್ತಿರಲ್ಲ, ನಾವು ಈ ಪತ್ರದೊಂದಿಗೆ ನಾವು ಏನ್ ಮಾಡ್ತೀವಿ, ಇತ್ತೀಚಿನ ಬೆಲೆ ಪಟ್ಟಿ ಮತ್ತು ವಸ್ತುಗಳನ್ನ ಯಾದಿ ಪಟ್ಟಿಯನ್ನ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಲ್ಲಿ ಸಗಟು ವ್ಯಾಪಾರಿಗಳಿಗೆ
15% ಅಥವಾ ಲಾರ್ಜ್ ಸ್ಕೇಲ್ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅವ್ರು ಏನಾದ್ರು ಖರೀದಿ ಮಾಡಿದ್ರೆ ನಾವು 15% ಅವ್ರಿಗೆ ಏನ್ ಮಾಡ್ತೀವಿ ರಿಯಾಯಿತಿಯನ್ನ ನೀಡ್ತೇವೆ, ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನ ನಾವೇ ನೋಡ್ಕೊಳ್ತೀವಿ ಅಂತ ಅದನ್ನು. ಸೊ ವಿ ಬಿಯರ್ ದ ಫ್ರೇಟ್ charges to your station and 5% additional discount is allowed in case of your annual purchase exceeds 5 lakh ಅಂತ 5 ಲಕ್ಷಕ್ಕಿಂತ ಹೆಚ್ಚಿನ ಆ, ಆದೇಶವನ್ನು ನೀವು ನೀಡಿದ್ರೆ ಅದಕ್ಕಿಂತ ಅಡಿಷನಲ್ 5% ಡಿಸ್ಕೌಂಟ್ ನಾವು ನೀಡ್ತೀವಿ ಅಂತ ಹೇಳಿದ್ದಾರೆ. ವಿ ಹೋಪ್ ವಿ ವಿಲ್ ಸ್ಯಾಟಿಸ್ಫೈ ಯುವರ್ ಆಫರ್ ಅಂಡ್ ಲುಕಿಂಗ್ ಫಾರ್ ಯುವರ್ ಆರ್ಡರ್ ಆಸ್ ಅರ್ಲಿಯೆಸ್ಟ್ ಅಂತ. ಓಕೆ, ಸೊ ಎಷ್ಟು ನೋಡ್ಕೊರಲ್ಲ. ಸೊ ಲಾಸ್ಟ್ಗೆ ಥ್ಯಾಂಕಿಂಗ್ ಯು ಯುವರ್ ಫೇತ್ಫುಲಿ ಜೈ ಹಿಂದ್ ಎಲೆಕ್ಟ್ರಿಕಲ್ ಕಂಪ್ನಿ. ಓಕೆ, ಸೊ ಎಷ್ಟು ನೋಡ್ಕೊಳ್ಳಿ. ದಿಸ್ ಇಸ್ ಅಬೌಟ್ ಟ್ರೇಡ್ ಎನ್ಕ್ವೈರಿ ಅಂಡ್ ರಿಪ್ಲೈ ಲೆಟರ್ಸ್. ಓಕೆ, ಸೊ ಐ ವಿಲ್ ಎಂಡ್ ಅಪ್ ದ ಕ್ಲಾಸ್. ಸೊ ವಿ ವಿಲ್ continue in the next class. Join the next class. Okay, have a nice day.